Yes, dear students, a warm welcome to Sankalpa Learning Solution. Okay. Today, let's continue the remaining chapter or remaining content of photosynthesis in higher plants. Okay. Yes. We already covered definition of photosynthesis, site of the photosynthesis, its major chloroplast, structure, and their entire content in a chloroplast. Along with that, pigment also required for photosynthesis. There are 4 types: chlorophyll A, B, xanthophyll, and carotenoids. Okay. And also we examined, otherwise, we noted that accessory pigments and their function, receptors, photosystems 1 and 2, and their importance in photosynthesis. What are the content or what are the actions in photosynthesis? Majorly light reaction and dark reaction. So in a light reaction, we already discussed what are the events, what are the steps involved in a light reaction. Mainly photolysis of water ಅನ್ನ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಆಮೇಲೆ ಎಲೆಕ್ಟ್ರಾನ್ ಜನರೇಟ್ ಆಗಿರೋದನ್ನ ಜಂಪ್ ಅಪ್ ಮಾಡುತ್ತೆ, ಜಂಪ್ ಅಪ್ ಆಗಿರೋದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ entirely through the ETC, electron transport chain. Finally, in the light reaction, we produces, otherwise plant produces ATP and NADPH. ATP and NADPH. Okay. This kind of the production is done through simple 2 pathway. One is non-cyclic pathway and cyclic pathway. Photophosphorylation and non-cyclic or cyclic photophosphorylation. These are the end product which for plants produces in the 2 pathways. Okay, especially in light reaction. Let's continue the next one. ನಾವು ಲಾಸ್ಟ್ ಅಲ್ಲಿ ನೋಡಿದ್ವಿ ಏನು ಅಂತ ಹೇಳಿ, ಡೇ ಟೈಮ್ ಅಲ್ಲಿ ಏನೇನೆಲ್ಲ ಕೆಲಸ ಆಗುತ್ತೆ, ಹೇಗೆ ATP ಪ್ರೊಡ್ಯೂಸ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ATP ಪಂಪ್. ಪಂಪ್ ಯಾವ್ದು ಇಲ್ಲಿ? ATP ಸಿಂಥೇಸ್ ಪಂಪ್ ಅನ್ನೋದನ್ನ ನಾವು ನೋಡಿದ್ವಿ ವಿತ್ ನೀಟ್ ಕಂಪ್ಯಾರಿಸನ್ ವಿತ್ ಡ್ಯಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅದೇ ತರ ಇಲ್ಲೂ ಕೂಡ ವರ್ಕೌಟ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋದ್ವಿ. ಓಕೆ, ಅದನ್ನ ನಾವು ಕೆಮಿಯೋಸ್ಮೋಸಿಸ್ ಅಂತ ಹೇಳಿದ್ವಿ. ATP ಸಿಂಥೇಸ್ ಸ್ಟ್ರಕ್ಚರ್ನು ಕೂಡ ನೋಡಿದ್ವಿ ಆಸ್ ಅ ಟರ್ಬೈನ್ ಅಲ್ವಾ. ಹೇಗೆ ATP ಫೈನಲ್ ಆಗಿ ಜನರೇಟ್ ಆಗುತ್ತೆ, ದಟ್ ಈಸ್ ಯೂಸ್ಫುಲ್ ಫಾರ್ ದ ಎನರ್ಜಿ ಕರೆನ್ಸಿ. ನಿಮ್ಮ ಹತ್ರ ಹೇಗೆ ಮೊಬೈಲ್ ಅಲ್ಲಿ ಕರೆನ್ಸಿ ಇರುತ್ತೆ, ಪ್ಲಾಂಟ್ಸ್ಗೂ ಕೂಡ ಕರೆನ್ಸಿ ಬೇಕು. ಯಾವುದಕ್ಕೆ ಕರೆನ್ಸಿ ಬೇಕು? ಡೇ ಟು ಡೇ ಆಕ್ಟಿವಿಟೀಸ್ಗೆ, ಫೋಟೋಸಿಂಥಸಿಸ್ಗೆ ಇರ್ಬೋದು, ಅಥವಾ ಡಿಕಾರ್ಬೋಕ್ಸಿಲೇಷನ್ ಇರ್ಬೋದು, ಓಕೆ, ಆಕ್ಸಿಡೇಷನ್ ಇರ್ಬೋದು. ಪ್ರತಿಯೊಂದಕ್ಕೂ ಕೂಡ ಏನಾಗಬೇಕು, ಅದಕ್ಕೆ ATP ಬೇಕು. ಹೇಗೆ ನಮ್ಮ ಹತ್ರ ಮನಿ ಮ್ಯಾಟರ್ಸ್ ಇರುತ್ತಲ್ಲ, ವಿಟಮಿನ್ ಎಂ ಇರುತ್ತಲ್ಲ, ಅದೇ ತರ ಪ್ಲಾಂಟ್ಸ್ ಅಲ್ಲಿ ಅದಕ್ಕೆ ಹಣದ ಅವಶ್ಯಕತೆ ಇಲ್ಲ, ಬಟ್ ದೇ ಆರ್ ರಿಕ್ವೈರ್ಡ್ which one? ATP and then NADPH. So let's continue the remaining thing in a plant. Another side, dark side of the photosynthesis. Okay na? ಇಲ್ಲಿ 2 side ಇದೆ. ಒಂದು in the presence of light, that is light reaction. In the absence of light, that is a dark side of the photosynthesis or dark reaction. This is also referred as biosynthetic pathway. Biosynthetic pathway because this is the phase which we can produce sugar or carbohydrates. Carbohydrates ಅಂದ್ರೆ ಯಾವುದು? ನೀವೇನೇ ತಗೊಳ್ಳಿ, ಯಾವ್ದಿರ್ಬೋದು, ಕಾರ್ನ್ ಇರ್ಬೋದು, ಸ್ವೀಟ್ ಕಾರ್ನ್ ಇರ್ಬೋದು, ಅದು ಕೂಡ ಕಾರ್ಬೋಹೈಡ್ರೇಟ್. ರೈಸ್, ಅದು ಕೂಡ ಕಾರ್ಬೋಹೈಡ್ರೇಟ್. ವೀಟ್ ಅಂದ್ರೆ ಗೋಧಿ ಅಥವಾ ರಾಗಿ, ಜೊತೆಗೆ ಕಬ್ಬು ಬೆಳಿತೀರಲ್ವಾ, ದಟ್ ಈಸ್ ಆಲ್ಸೋ ಶುಗರ್. ಓಕೆ, ಆಮೇಲೆ ಇನ್ನ ನಾವು ಫ್ರೂಟ್ಸ್
ಪ್ಲೇಸಿಗೆ ಬಂದ್ರೆ ಫ್ರೂಟ್ಸ್ ಆಲ್ಸೋ ಹ್ಯಾವ್ ಅ ಶುಗರ್ ಅಲ್ವಾ? ಎಲ್ಲ ತರದಲ್ಲೂ ಶುಗರ್ಸ್ ಇದ್ದೇ ಇರುತ್ತೆ ಫ್ರೂಟ್ಸ್ ಅಲ್ಲಿ. ನೀವು ವಾಟರ್ ಮೆಲನ್ ತಗೊಳ್ಳಿ, ಅದರ್ವೈಸ್ ಆಮೇಲೆ ಗೋವಾ ಅಂದ್ರೆ ಪೇರ್ಲೆ ಹಣ್ಣು, ಸೀಬೆ ಹಣ್ಣು, ಮ್ಯಾಂಗೋ, ಪ್ರತಿಯೊಂದು ಕೂಡ ಶುಗರ್, ನಥಿಂಗ್ ಬಟ್ ದಿಸ್ ಇಸ್ ಅ ಕಾರ್ಬೋಹೈಡ್ರೇಟ್ ಅಲ್ವಾ? ಸೊ ದಟ್ ಈಸ್ ದ ಸ್ವೀಟ್ನೆಸ್ ಇನ್ ಎವ್ರಿ ಪ್ರಾಡಕ್ಟ್ ಆಫ್ ಪ್ಲಾಂಟ್ ಅಲ್ಲಿ ಒಂದಷ್ಟು ಎಡಿಬಲ್ ಪ್ರಾಡಕ್ಟ್ ಇರುತ್ತಲ್ಲ, ಎಡಿಬಲ್ ಅಂತಂದ್ರೆ ಆಹಾರ ಪದಾರ್ಥವಾಗಿ ಉಪಯೋಗಿಸುವಂಥದ್ದು, ಅದನ್ನ ನಾವು ಎಡಿಬಲ್ ಅಂತ ಹೇಳ್ತೀವಿ. ಓಕೆ, ಗ್ರೌಂಡ್ ನಟ್ ಇರ್ಬೋದು, ಗ್ರೌಂಡ್ ನಟ್ ಕೂಡ ತಿಂತೀರಾ ತಾನೆ ನೀವು? ಶೇಂಗಾ ಬೀಜ ಕೂಡ ಕಡಲೆ ಬೀಜ, ಕಡಲೆಕಾಳು, ಕಡಲೆಕಾಯಿ, ಅದನ್ನೆಲ್ಲದೂ ಕೂಡ ನಾವು ತಿಂತೀವಿ. ಹಾಗಾಗಿ ಅದು ಕೂಡ ಏನು, ಕಾರ್ಬೋಹೈಡ್ರೇಟ್ ಪ್ಲಸ್ ಪ್ರೋಟೀನ್ ಅನ್ನ ಬಿಟ್ಬಿಡೋಣ. ಬಟ್ ಮೇಜರ್ ಆಗಿ in a dark side of the photosynthesis, this phase usually produces edible thing ಅಂದ್ರೆ ಹ್ಯೂಮನ್ಸ್ಗೆ ಅಥವಾ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ತಿನ್ನುವಂತ ಪದಾರ್ಥವನ್ನು ಕೊಡೋ ಫೇಸ್ ಅಲ್ಲಿ ಯಾವ್ದು ಬರುತ್ತೆ? ಬಯೋಸಿಂಥೆಟಿಕ್ ಪಾತ್ವೇ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಇನ್ ಡಾರ್ಕ್ ರಿಯಾಕ್ಷನ್. ಓಕೆ, ದೇರ್ ಆರ್ ಮೇನ್ಲಿ 2 steps here occur in a biosynthetic pathway. One is carbon dioxide combines with water. Carbon dioxide combines with water and forms CH2O. Carbon, hydrogen and oxygen. How many times? N times. ಎಷ್ಟು ಬೇಕಾದರೂ ಇರ್ಬೋದು. 6 times ಇರ್ಬೋದು, 12 times ಇರ್ಬೋದು, 28 times ಇರ್ಬೋದು. Okay, we don't know how much times they produces. ಅಂದ್ರೆ ಯಾವುದೇ ತರ ಕಾರ್ಬೋಹೈಡ್ರೇಟ್ ಇದ್ದು ಕೂಡ ಇದೇ ಜನರಲ್ ಬೇಸಿಕ್ ಫಾರ್ಮುಲಾದಲ್ಲೇನೆ ಅದು ಜನರೇಟ್ ಆಗಿರುತ್ತೆ. ದಟ್ ಈಸ್ ದ ಎಂಡ್ ಪ್ರಾಡಕ್ಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಬಯೋಸಿಂಥೆಟಿಕ್ ಪಾತ್ವೇ. ಓಕೆ, ದ ಫಸ್ಟ್ ಸ್ಟೆಪ್ ಈಸ್ carbon dioxide combines with water and forms sugar. Okay, this is a basic thing. But for a formation of the carbon dioxide and along with that addition of water, it must undergo assimilation during photosynthesis. ಈ ತರ ಪ್ರಾಡಕ್ಟ್ ಬರಬೇಕು ಅಂತಂದ್ರೆ ಫಸ್ಟ್ ಏನಾಗಬೇಕು? ಕಾರ್ಬನ್ ಡೈಆಕ್ಸೈಡ್ ಏನಾಗಬೇಕು? ಅಸಿಮಿಲೇಟ್ ಆಗಬೇಕು. ಅಸಿಮಿಲೇಷನ್ ಇಸ್ ನಥಿಂಗ್ ಬಟ್, ಈ ವರ್ಡ್ ನ ಮೀನಿಂಗ್ ಏನು ಅಂತಂದ್ರೆ ಚೆನ್ನಾಗಿ ಡಿವೈಡ್ ಆಗ್ತಾ ಹೋಗುವಂಥದ್ದು. ಪ್ರತಿಯೊಂದು ಪಾರ್ಟ್ ಅಲ್ಲೂ ಕೂಡ ಇದ್ರ ಆಕ್ಷನ್ ವರ್ಕ್ ಆಗ್ತಾ ಹೋಗ್ಬೇಕು. ಅಸಿಮಿಲೇಷನ್, ಕಾರ್ಬನ್ ಡೈಆಕ್ಸೈಡ್ ಏನಿದೆ C+O ಅನ್ನೋದು 2 times ಅಲ್ವಾ? ಹಾಗಾಗಿ ಪ್ರತಿಯೊಂದು ಕೂಡ ಅಸಿಮಿಲೇಟ್ ಆಗ್ತಾ ಹೋಗ್ಬೇಕು. ಯಾವ್ದ್ರ ಜೊತೆಗೆ ಅಸಿಮಿಲೇಟ್ ಆಗ್ಬೇಕು? ಹೈಡ್ರೋಜನ್ ಅಂದ್ರೆ ವಾಟರ್ ಮಾಲಿಕ್ಯೂಲ್. ವಾಟರ್, ಹೈಡ್ರೋಜನ್ 2 times ಇದೆ, ಆಕ್ಸಿಜನ್ 1 time ಇದೆ. ಹಾಗಾಗಿ ಪ್ರತಿಯೊಂದ್ರ ಜೊತೆಗೆ ಅಸಿಮಿಲೇಟ್ ಆಗ್ಬೇಕು, ಅಂದ್ರೆ ಕಂಬೈನ್ ಆಗ್ತಾ ಹೋಗ್ಬೇಕು ಡ್ಯೂರಿಂಗ್ ದ ಫೋಟೋಸಿಂಥಸಿಸ್. ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ಶುಗರ್. ಹಾಗಾಗಿ ಇಲ್ಲೇನ್ ಹೇಳ್ತೀವಿ? ಬಯೋಸಿಂಥಸಿಸ್. ಸಿಂಥಸಿಸ್ ಅಂದ್ರೇನು? ನ್ಯೂ ಪ್ರಾಡಕ್ಟ್ ಜನರೇಟ್ ಆಗುವಂಥದ್ದು ವಿತ್ ದ ಹೆಲ್ಪ್ ಆಫ್ ದ ರಾ ಮಟೀರಿಯಲ್. ಓಕೆ, ದಟ್ಸ್ ವೈ ಅಸಿಮಿಲೇಷನ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಪ್ರೊಡಕ್ಷನ್. ಎಲ್ಲಿಂದ ಪ್ರಾಡಕ್ಟ್ ಆಗ್ಬೇಕು ನಮ್ಗೆ ಇಲ್ಲಿ? ಕಾರ್ಬನ್ ಡೈಆಕ್ಸೈಡ್. ಸೊ ದ ಬೇಸಿಕ್ ರಾ ಮಟೀರಿಯಲ್ ಫಾರ್ dark reaction is that carbon dioxide must undergo assimilation with so many molecules during photosynthesis. This can especially undergo 2 steps. 2 steps ಅಲ್ಲಿ ಆಗಬೇಕು ಅಥವಾ 2 steps ಅಲ್ಲಿ ಆಗುತ್ತೆ. ಜನರಲಿ ಲುಕ್ ಎಟ್ ಹಿಯರ್. ಇಲ್ಲಿ ನಾವು ಫೋಟೋಸಿಂಥಸಿಸ್ ನ ಬ್ರಾಡ್ ಆಗಿ ನೋಡೋದಾದ್ರೆ ಅಥವಾ ಜನರಲ್ ಆಗಿ ನೋಡೋದಾದ್ರೆ ಇಷ್ಟೇ ಇರುವಂತದ್ದು. ಲೈಟ್ ರಿಯಾಕ್ಷನ್ ಆಗುತ್ತೆ. ಲುಕ್ ಎಟ್ ಹಿಯರ್. Light reaction, this is a first reaction. With the help of the pigment, they produce some amount of the ATP and then NADP. Okay, these are utilized in dark reaction. Along with that, carbon dioxide, atmosphere ಅಲ್ಲಿರುವಂತದ್ದು, ವಾತಾವರಣದಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ನ ಈಸಿಯಾಗಿ ಮೇಕಪ್ ಮಾಡ್ಕೊಳ್ಳುತ್ತೆ ಅಥವಾ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಥ್ರೂ ದ ಲೀಫ್. ಓಕೆ, ಲೀಫ್ ಅಲ್ಲಿ ಸ್ಟೋಮ್ಯಾಟಾ ಇರುತ್ತಲ್ವಾ? ಸ್ಟೊಮ್ಯಾಟಾ, ಓಕೆ, ಕಿಡ್ನಿ ಶೇಪ್ ಸ್ಟ್ರಕ್ಚರ್, ಅದರಿಂದ ಯೂಸ್ ಮಾಡಿಕೊಂಡು ಫೈನಲ್ ಆಗಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಂದ್ರೆ ಶುಗರ್ ನ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಇಸ್ ಅ ಬೇಸಿಕ್ ಥಿಂಗ್ ಇನ್ ಬಯೋಸಿಂಥೆಟಿಕ್ ಪಾತ್ವೇ. ಓಕೆ, ಸೊ ಡ್ಯೂರಿಂಗ್ ದ ಬಯೋಸಿಂಥೆಟಿಕ್ ಪಾತ್ವೇ there are 2 steps or 2 pathways can be expected
ಇಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ಲಾಂಟ್ ವೆರೈಟಿ ಬೇರೆ ಇರುತ್ತೆ. ಈಗ ಡ್ರೈ ವೆದರ್ ಅಲ್ಲಿರೋ ಪ್ಲಾಂಟ್ಗಳು ಬೇರೆ ತರ ಅಡ್ಜಸ್ಟ್ ಆಗಿರುತ್ತೆ. ವೆಟ್ ಅಂದ್ರೆ ಈಗ ತುಂಬಾ ರೈನಿ ಸೀಸನ್ ಇರುವಂತಹ ಪ್ರದೇಶದಲ್ಲಿ ಅಥವಾ ಆ ರೀಜನ್ ಅಲ್ಲಿ ಏನಾಗಿರುತ್ತೆ, ಪ್ಲಾಂಟ್ಗಳು ಬೇರೆ ತರ ಫಾರ್ಮೇಶನ್ ಅಲ್ಲಿ ಅನಾಟೋಮಿಕಲಿ ಅಂದ್ರೇನು ಪ್ಲಾಂಟ್ ಸ್ಟ್ರಕ್ಚರ್ ಸ್ವಲ್ಪ ಮಾಡಿಫೈ ಆಗಿರುತ್ತೆ ಟು ವಿಥ್ಸ್ಟ್ಯಾಂಡ್ ಲಾಟ್ ಆಫ್ ವಾಟರ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ ಅಲ್ವಾ. ಹಾಗಾಗಿ ಫೋಟೋಸಿಂಥಸಿಸ್ ಇನ್ ಟೂ ಕೈಂಡ್ಸ್ ಆಫ್ ದ ಪ್ಲಾಂಟ್ಸ್ set can be expected by these two types of the pathways. One is C3 pathway and then C4 pathway. This were discovered by the scientist Melvin Calvin. Okay, ಇದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ MCQ ಅಲ್ಲಿ ಕೇಳ್ತಾರೆ. C3 and C4 pathway discovered by ಸೋ ಮೆನಿ ಸೈಂಟಿಸ್ಟ್ ನ ನಿಮ್ಗೆ ನೇಮ್ ಕೊಟ್ಬಿಟ್ಟು ಫೋರ್ತ್ ಒನ್ ಅಥವಾ ಯಾವ್ದೋ ಫಸ್ಟ್ ಒನ್ ಅಲ್ಲಿ 4 ಆಪ್ಷನ್ಸ್ ಅಲ್ಲಿ ಇದನ್ನು ಕೊಡ್ತಾರೆ. ಮೆಲ್ವಿನ್ ಕೆಲ್ವಿನ್. ನೀವೇನ್ ಚೂಸ್ ಮಾಡ್ತೀರಾ? ಮೆಲ್ವಿನ್ ಕೆಲ್ವಿನ್. ಬಿಕಾಸ್ ದಿಸ್ ಇಸ್ ದ ಪಾತ್ವೇ ವಿಚ್ ಪ್ರೊಡ್ಯೂಸಸ್ ಶುಗರ್ ಇನ್ ಅ ಹೈ ಅಮೌಂಟ್ ಅಲ್ವಾ. ಆ ಪಾತ್ವೇನ ಡಿಸ್ಕವರ್ ಮಾಡಿದ್ದಕ್ಕೆ ಗೊತ್ತಾಯ್ತು ನಮ್ಗೆ ಫೋಟೋಸಿಂಥಸಿಸ್ ಅಲ್ಲಿ ನಾಟ್ ಓನ್ಲಿ ಇಟ್ ಫಿಕ್ಸಸ್ ದ ಕಾರ್ಬನ್ ಡೈಆಕ್ಸೈಡ್, ಇಟ್ ಆಲ್ಸೋ ಪ್ರೊಡ್ಯೂಸಸ್ ದ ಬೈ ಪ್ರಾಡಕ್ಟ್ ಆಸ್ ಎ ಶುಗರ್ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಹೋಯ್ತು ಅಲ್ವಾ. ಸೊ ದಟ್ಸ್ ವೈ ಹೇಗೆ ಡಿಸ್ಕವರ್ ಮಾಡಿದ್ರು ಇದನ್ನ ಮೆಲ್ವಿನ್ ಕೆಲ್ವಿನ್? ಯೂಸಿಂಗ್ ರೇಡಿಯೋ ಐಸೋಟೋಪ್ಸ್. ನೀವು ಕೇಳಿರ್ಬೋದು ಅಥವಾ ನಿಮ್ಗೆ ಸ್ವಲ್ಪ ಐಡಿಯಾ ಕೂಡ ಇರ್ಬೋದು, ಕೆಮಿಸ್ಟ್ರಿಯಲ್ಲಿ ರೇಡಿಯೋ ಐಸೋಟೋಪ್ಸ್ ನಿಮ್ಮ ಪೀರಿಯಾಡಿಕ್ ಟೇಬಲ್ ಬರುತ್ತಲ್ವಾ. ಸೊ ರೇಡಿಯೋ ಐಸೋಟೋಪ್ಸ್ ಕಾರ್ಬನ್-14 ರೇಡಿಯೋ ಐಸೋಟೋಪ್ಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಕಾರ್ಬನ್ ರೇಡಿಯೋ ಐಸೋಟೋಪ್ಸ್ ನ ಏನ್ ಮಾಡ್ತಾರೆ, ಆಲ್ಗೆಯಲ್ಲಿರೋ ಫೋಟೋಸಿಂಥಸಿಸ್ ಪ್ರೊಸೀಜರ್ನ ಹೇಗಾಗುತ್ತೆ ಅಂತ ನೋಡೋದಕ್ಕೆ ಇದನ್ನ ಬಳಸ್ಕೊಂಡು ಫೈನಲ್ ಆಗಿ ಫೈಂಡ್ ಔಟ್ ಮಾಡ್ತಾರೆ. ದಿಸ್ ಇಸ್ ದ C3 ಪಾತ್ವೇ ಅಂಡ್ ಸಮ್ ಪ್ಲಾಂಟ್ ಶೋ C4 ಪಾತ್ವೇ. ಓಕೆ, ನಾನು ಅದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ವಾಟ್ ಆರ್ C3 ಅಂಡ್ C4? ವೈ ಮೆಲ್ವಿನ್ ಕೆಲ್ವಿನ್ ಡಿಸ್ಕ್ರೈಬ್ಡ್ ಟೂ ಪಾತ್ವೇಸ್, ನಾಟ್ ಓನ್ಲಿ ಒನ್. ಅನ್ನ ಯಾಕೆ ಹೇಳಲಿಲ್ಲ, ಎರಡನ್ನ ಯಾಕೆ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ಹೇಳಿ ನಾವು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಇನ್ ಸಿಂಪಲ್ ವೇ, C3 pathway, in this pathway the first and stable product is generated are 3-phosphoglyceric acid, 3-PGA. ಈ ಪಾತ್ವೇಲಿ C3 ಪಾತ್ವೇಲಿ ನಮ್ಗೆ ಒಂದು ಎಂಡ್ ಪ್ರಾಡಕ್ಟ್ ಬರುತ್ತೆ, ಸ್ಟೇಬಲ್ ಆಗಿರುತ್ತೆ. ಇಟ್ಸ್ ನಾಟ್ ಅನ್ಸ್ಟೇಬಲ್ ಒನ್. ದಿಸ್ ಈಸ್ ಇನ್ ಅ 3 ಕಾರ್ಬನ್ ಕಾಂಪೌಂಡ್. 3 ಕಾರ್ಬನ್ ಕಾಂಪೌಂಡ್. ಹಾಗಾಗಿ ಈ ಪಾತ್ವೇನ ಏನಂತ ನೇಮಿಂಗ್ ಮಾಡಿದ್ರು, ಬೇಸ್ಡ್ ಆನ್ ದ ಎಂಡ್ ಪ್ರಾಡಕ್ಟ್, ದಿಸ್ ಪಾತ್ವೇ ಇಸ್ ರೆಫರ್ಡ್ ಆಸ್ C3 pathway because the C3 organic acid is produced in this pathway is a stable one, that is nothing but 3-phosphoglyceric acid, 3-PGA. Okay, that's why in almost all plants, in ನಮ್ಮ ಎಂಟೈರ್ ಅರ್ತ್ ಅಲ್ಲಿ ಯಾವ್ದೆಲ್ಲ ಪ್ಲಾಂಟ್ಸ್ ಇದೆ ಅದೆಲ್ಲದೂ ಕೂಡ C3 ಪಾತ್ವೇನೆ ಕ್ಯಾರಿ ಔಟ್ ಮಾಡುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಯಾಕೆ C3 ಪಾತ್ವೇ ಅಂತ ಹೇಳ್ತಾರೆ? ಬಿಕಾಸ್ ಆಫ್ ದ ಎಂಡ್ ಪ್ರಾಡಕ್ಟ್ 3 ಕಾರ್ಬನ್ ಕಂಪೌಂಡ್ ಆಗಿರೋದ್ರಿಂದ ಅದನ್ನ C3 ಪಾತ್ವೇ ಅಂತ. ಕನ್ಫ್ಯೂಷನ್ ಅವಾಯ್ಡ್ ಮಾಡೋದಕ್ಕೆ ಇದನ್ನ ಹೇಳ್ತಾರೆ. ಇದನ್ನ ಮೆಲ್ವಿನ್ ಕೆಲ್ವಿನ್ ಸೈಕಲ್ ಅಂತ ಕೂಡ ಹೇಳ್ತಾರೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಹಿಯರ್. ದಿಸ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್. ಇದನ್ನ ಗ್ಯಾರಂಟಿಯಾಗಿ 5 ಮಾರ್ಕ್ಸ್ಗೆ ಅಥವಾ ಲಾಂಗ್ ಆನ್ಸರ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಎಕ್ಸ್ಪ್ಲೈನ್ ಮೆಲ್ವಿನ್ ಕೆಲ್ವಿನ್ ಸೈಕಲ್ ವಿತ್ ಅ ನೀಟ್ ಲೇಬಲ್ಡ್ ಸೈಕಲ್ ಆರ್ ಡಯಾಗ್ರಾಮ್. ನೀವು ಮೆಲ್ವಿನ್ ಕೆಲ್ವಿನ್ ಸೈಕಲ್ ಅಂದ್ರೆ ನನಗೆ ಗೊತ್ತಿಲ್ಲ ಅನ್ನೋ ತರದಲ್ಲಿ ಇರಬಾರ್ದು. ಬಿಕಾಸ್ C3 pathway equals to Melvin Kelvin cycle. Okay, this is the whole thing about the C3 pathway. Then what about C4 pathway? Again, this is described in the stable end product. First stable product ಯಾವುದು ಈ ಒಂದು ಪಾತ್ವೇಲಿ ಬರುವಂತದ್ದು? ಆಕ್ಸಾಲೋಎಸಿಟಿಕ್ ಆಸಿಡ್, OAA. ದಿಸ್ ಇಸ್ 4 ಕಾರ್ಬನ್ ಕಾಂಪೌಂಡ್. ಹಾಗಾಗಿ ಇದು ಮತ್ತೆ ಎಲ್ಲೂ ಕೂಡ ಡಿಸೆಮಿಲೇಟ್ ಆಗಲ್ಲ ಅಥವಾ
ಇನ್ನೊಂದು ಬ್ರೇಕ್ ಡೌನ್ ಆಗಿ ನೆಕ್ಸ್ಟ್ ಕಂಪೌಂಡ್ ಜನರೇಟ್ ಆಗಲ್ಲ. ಹಾಗಾಗಿ ಏನ್ ಮಾಡಿದ್ರು ಇದನ್ನ, ಈ ಯಾವ್ದೆಲ್ಲ ಪ್ಲಾಂಟ್ಸ್ಗಳು ಎಂಡ್ ಪ್ರಾಡಕ್ಟ್ ಅನ್ನ ಆಕ್ಸಾಲೋ ಅಸಿಟಿಕ್ ಆಸಿಡ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ, ದೋಸ್ ರೆಫರ್ಡ್ ಆಸ್ ಸಿ ಕಾರ್ಬನ್ ಕಾಂಪೌಂಡ್ ಆರ್ C4 ಆಸಿಡ್ ಅಂತ ಹೇಳಿ ರೆಕಗ್ನೈಸ್ ಮಾಡ್ತಾ ಹೋದ್ರು. ಹಾಗಾಗಿ C4 pathway is again terminated or terminalized because of their end product. ಟರ್ಮಿನಾಲಜಿ ಹೇಗ್ ಬಂತು ಅನ್ನೋದು ಅರ್ಥ ಆಯ್ತಾ? ಬೇಸ್ಡ್ ಆನ್ their end product. Okay, let's continue the one by one pathway. First one is C3 pathway. Sorry. Look at here. C3 pathway, it is also referred as Calvin cycle. C3 or C4 pathways or ಕೆಲವೊಂದು ಪ್ಲಾಂಟ್ಸ್ ಅನ್ನ ಏನ್ ಹೇಳ್ತೀವಿ, ಫಿಸಿಯೋಲಾಜಿಕಲಿ ನಾವೇನ್ ಹೇಳ್ಬೋದು, C3 ಪ್ಲಾಂಟ್ಸ್ ಅಂಡ್ C4 ಪ್ಲಾಂಟ್ಸ್. ಈ ನೀವು ಸ್ವೀಟ್ ಕಾರ್ನ್ ತಿಂತೀರಲ್ವಾ, ಶುಗರ್ ಇರ್ಬೋದು, ಶುಗರ್ ಕೇನ್, ಕಬ್ಬು, ಆಮೇಲೆ ಏನ್ ಹೇಳ್ತೀರಿ, ಮೇಸ್, ಏನ್ ಹೇಳ್ತಾರೆ ಅದಕ್ಕೆ, ಸೋ ಮೆನಿ, ನಂಗೆ ಎಕ್ಸಾಕ್ಟ್ ಆಗಿ ಅದಕ್ಕೆ ಕನ್ನಡ ವರ್ಡ್ ಗೊತ್ತಿಲ್ಲ. ಮೇಸ್, ಈಗ ನೀವು ಸ್ವೀಟ್ ಕಾರ್ನ್ ಎಲ್ಲ ಕಡೆ ತಿಂತಿರಲ್ವಾ, ಆ ಪ್ಲಾಂಟ್ಸ್ ಅನ್ನ ನಾವು C4 ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಓಕೆ, ದೀಸ್ ಆರ್ ನಾಟ್ ಜನರಲಿ ಏನಿರುತ್ತೆ C3 ಪ್ಲಾಂಟ್ಸ್ ಇರುತ್ತೆ, ಬಟ್ ಅರ್ಥಲ್ಲಿ C4 ಪ್ಲಾಂಟ್ಸ್ ಗಳು ಕೂಡ ಅವೈಲೇಬಲ್ ಇರುತ್ತೆ. ದೋಸ್ ಆರ್ ರೆಫರ್ಡ್ ಆಸ್ C4 ಪ್ಲಾಂಟ್ಸ್ ಬಿಕಾಸ್ ದರ್ ಸ್ಪೆಷಲ್ ಅನಾಟೋಮಿ, ಅಂದ್ರೆ ಒಳಗಡೆಗೆ ಕ್ರಾನ್ಸ್ ಅನಾಟೋಮಿ ಅಂತ ಹೇಳಿ ಒಂದು ಸ್ಪೆಷಲ್ ಅನಾಟೋಮಿ ಇರುತ್ತೆ. ಇದೇ ಯಾಕೆ ನಾವು ಈ ತರ C4 ಪ್ಲಾಂಟ್ಸ್ ಅಂತ ಹೇಳ್ತೀವಿ ಅಂದ್ರೆ, ಬಿಕಾಸ್ ದರ್ ಅಡಾಪ್ಟೇಷನ್ ಟು ದ ಹಾಟ್ ಎನ್ವಿರಾನ್ಮೆಂಟ್, ಸ್ವಲ್ಪ ಡ್ರೈ ವೆದರ್ ಇರುವಂತ ಜಾಗದಲ್ಲಿ ಅಥವಾ ತುಂಬಾ ಬಿಸಿ ಇರುತ್ತೆ, ಟೆಂಪರೇಚರ್ ಹೈ ಇರುತ್ತೆ, ಡೆಸರ್ಟ್ ಟೈಪ್ ಅಲ್ಲಿ ಇರುವಂತ ಪ್ಲಾಂಟ್ಸ್ ಗಳೆಲ್ಲ ಹೇಗೆ ಗ್ರೋನ್ ಅಪ್ ಆಗುತ್ತಲ್ಲ, ಅದನ್ನೆಲ್ಲ ನಾವೇನ್ ಹೇಳ್ತೀವಿ, C4 ಪ್ಲಾಂಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಅದನ್ನ ನಾವು ನೆಕ್ಸ್ಟ್ ನೋಡೋಣ. ಲೆಟ್ಸ್ ಓನ್ಲಿ ಕನ್ಸಿಡರ್ ಹಿಯರ್ C3 ಪ್ಲಾಂಟ್ಸ್, ಅದರ್ವೈಸ್ C3 pathway. The C3 pathway or Calvin cycle undergoes 3 major steps. First one is carboxylation, second is reduction, and third is regeneration. ಎಲ್ಲಿ ಆಗುತ್ತೆ ಇದು? ಈ ಪ್ಲಾಂಟ್ಸ್ ಅಲ್ಲಿ ಆಗುವಂಥದ್ದು. ಯಾವುದು? C3 ಪ್ಲಾಂಟ್ಸ್. ಓಕೆ, ಕಾರ್ಬಾಕ್ಸಿಲೇಷನ್, ರಿಡಕ್ಷನ್, ರೀಜನರೇಷನ್. ಕಮ್ ಆನ್, ರಿಪೀಟ್ ವಿತ್ ಮೀ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಕಾರ್ಬಾಕ್ಸಿಲೇಷನ್, ರಿಡಕ್ಷನ್, ರೀಜನರೇಷನ್. CRR ಆರ್ CR ಸ್ಕ್ವೇರ್. ಇದನ್ನ ಹೇಗೆ ನೆನ್ಪಿಟ್ಕೊಳ್ತೀರಿ? CR ಸ್ಕ್ವೇರ್ ಅಥವಾ CRR. ಕಾರ್ಬಾಕ್ಸಿಲೇಷನ್, ರಿಡಕ್ಷನ್, ರೀಜನರೇಷನ್. ಆರ್ C2R. ಇದು ಕೂಡ ನೀವು ಒಂದು ನೆನಪಿಗೆ ಇಟ್ಕೊಳ್ಬೇಕಾದಂತ ಒಂದು ಸಿಂಪಲ್ ಟಿಪ್. ಓಕೆ, ಯು ಕ್ಯಾನ್ ಆಲ್ಸೋ ಟ್ರೈ ಅನದರ್, ಬಟ್ ದಿಸ್ ಇಸ್ ಅ best way to remember the steps in C3 pathway: carboxylation, reduction, regeneration. Look at here. The major thing is atmospheric carbon dioxide. ನಮ್ಗೆ ಈ ಪಾತ್ವೆ ಜನರೇಟ್ ಆಗ್ಬೇಕು ಅಂತಂದ್ರೆ ಏನಾಗ್ಬೇಕು? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ನಾವು ಸ್ಟಾರ್ಟಿಂಗ್ ಹೇಳ್ಕೊಂಡಿದ್ವಿ ಅಲ್ವಾ, ಕಾರ್ಬನ್ ಡೈಆಕ್ಸೈಡ್ ಕಂಬೈನ್ಸ್ ವಿತ್ ವಾಟರ್ ಮಾಲಿಕ್ಯೂಲ್, ದೇ ಅಂಡರ್ಗೋ ಅಸಿಮಿಲೇಷನ್. ಅಂದ್ರೇನು? ಅಸಿಮಿಲೇಟ್, ಕಂಬೈನ್ ಆಗುವಂಥದ್ದು. ಓಕೆ, ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್, ದೇ ಅಂಡರ್ಗೋ ಅಸಿಮಿಲೇಷನ್. ಓಕೆ, ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ಫಸ್ಟ್ ಸ್ಟೆಪ್, ಕಾರ್ಬಾಕ್ಸಿಲೇಷನ್. ಕಾರ್ಬಾಕ್ಸಿಲೇಷನ್ ಅಂತಂದ್ರೇನು? ಕಾರ್ಬನ್ ಆಡ್ ಆಗ್ತಾ ಹೋಗುವಂಥದ್ದು. ಓಕೆನಾ? ಕಾರ್ಬಾಕ್ಸಿಲೇಷನ್ ಅಂದ್ರೇನು? ಕಾರ್ಬನ್ ಮಾಲಿಕ್ಯೂಲ್ ಆಡ್ ಆಗ್ತಾ ಹೋಗೋದನ್ನ ಆಕ್ಸಿಲೇಷನ್, ಕಾರ್ಬಾಕ್ಸಿಲೇಷನ್. Which is the first product here is 3-PGA, 3-phosphoglyceraldehyde ಅಲ್ವಾ? ನಾವು ಲಾಸ್ಟ್ ಸೈಡ್ ಅಲ್ಲಿ ನೋಡಿದ್ರಿ. ಅಥವಾ 3-phosphoglyceric acid. ಎರಡು ಕೂಡ somehow ಆಲ್ಡಿಹೈಡ್ ಅಂತಂದ್ರೆ CHO ಬರುತ್ತೆ. ಇಲ್ಲಿ ಆಸಿಡ್ ಇರೋದ್ರಿಂದ ಏನು? COOH. ನೆನಪಿದೆ ಫಾರ್ಮುಲಾ ಎಲ್ಲ? ಓಕೆ, ಲೆಟ್ ಇಟ್ ಬಿ ದಟ್. ಯು ಹ್ಯಾವ್ ಟು ರಿಮೆಂಬರ್ ದ ನೇಮ್ ಓನ್ಲಿ. ಇಲ್ಲಿಗೆಲ್ಲ ಹೋಗ್ಬೇಡಿ, ಇದೇನು ಬಹಳ ಕಷ್ಟ ಇದೆ ಅಂತ ಫಸ್ಟ್ ಗೆ ಮೈಂಡ್ ಅಲ್ಲಿ ಫಿಕ್ಸ್ ಆದ್ರೆ ನೋ.
ಸೊನ್ನೆನೆ ಬರೋದು ದೊಡ್ಡದು. ಓಕೆ, ಹಾಗಾಗಿ ತುಂಬಾ ಏನು ಕನ್ಫ್ಯೂಷನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಫಾರ್ ಪರ್ಪಸ್ ನಾನು ಹೇಳ್ದೆ, ಯು ಹ್ಯಾವ್ ಟು ರಿಮೆಂಬರ್ ದ ನೇಮ್ ಓನ್ಲಿ ಹಿಯರ್ ಇನ್ ಅ cycle. The first step is carboxylation. In the carboxylation, it produces 3-PGA, 3-phosphoglyceric acid. Okay. After that, the second step is reduction. This 3-phosphoglyceric acid got reduced by using energy currency. ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಎನರ್ಜಿ? ನಮಗೆ ಲೈಟ್ ರಿಯಾಕ್ಷನ್ ಇಂದ ಬಂದಿರೋ ಪ್ರಾಡಕ್ಟ್ ಅಲ್ವಾ. ATP ಪ್ಲಸ್ NADPH ಎರಡನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಫಾರ್ ಅ ರಿಡಕ್ಷನ್ ಆಫ್ ದಿಸ್ 3-PGA. ಹಾಗಾಗಿ ಇದನ್ನ ಈ ಕರೆನ್ಸಿನ ಯುಟಿಲೈಸ್ ಮಾಡ್ಕೊಂಡಾದ್ಮೇಲೆ ಏನು ಉಳಿಯುತ್ತೆ? ಓನ್ಲಿ adenosine diphosphate plus along with that inorganic phosphate and NADP plus. Okay. Further, this reduction procedure produces triose phosphate. This is nothing but sucrose and then starch, or it is a sugar molecule. ಅಲ್ವಾ? ಇಲ್ಲಿಂದನೇ ಏನಾಯ್ತು? ರಿಡಕ್ಷನ್ ಆದ್ಮೇಲೆ ಏನಾಯ್ತು? ನಮಗೆ ಡೈರೆಕ್ಟ್ ಆಗಿ ಕಾರ್ಬೋಹೈಡ್ರೇಟ್ ಬಂದ್ಬಿಡ್ತು. ಅಫ್ಕೋರ್ಸ್ ಮಧ್ಯದಲ್ಲಿ ಬೇರೆ ಬೇರೆ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಇದೆ, ಜನರಲ್ ಆಗಿ ಇಷ್ಟು ಬರುತ್ತೆ. ಓಕೆ, ದೆನ್ ದಿಸ್ reducted product, that is nothing but carbohydrate or sugar molecule, or it is a starch or sucrose. It further undergoes regeneration process. Alva? Third step, regeneration. ಯಾವ್ದನ್ನ ರೀಜನರೇಟ್ ಮಾಡ್ಬೇಕಿಲ್ಲಿ? ರುಬಿಲೋಸ್, ರುಬಿಲೋಸ್ 5-ಫಾಸ್ಫೇಟ್. ಇದು ಬೇಕು ನಮ್ಗೆ. ಹೇಗೆ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಬೇಕೋ ಅದೇ ತರ ರುಬಿಲೋಸ್ ಬಿಸ್ಫಾಸ್ಫೇಟ್ ಕೂಡ ಬೇಕು. ಓಕೆ, ಇದನ್ನ ರೀಜನರೇಟ್ ಮಾಡಿದ್ಮೇಲೆ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ನೀಟಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಒಂದು ಮಾಲಿಕ್ಯೂಲ್ ಬೇಕಲ್ವಾ? ದಟ್ ಈಸ್ ರುಬಿಲೋಸ್ ಬಿಸ್ಫಾಸ್ಫೇಟ್, 5-ಫಾಸ್ಫೇಟ್. ಇದನ್ನ ರೀಜನರೇಟ್ ಮಾಡೋದು ಯಾರು? ಟ್ರಯೋಸ್ ಫಾಸ್ಫೇಟ್, ಅಗೇನ್ ಬೈ ಯೂಸಿಂಗ್ ದ ATP ಎನರ್ಜಿ. ಎಲ್ಲಿಂದ ಬರುತ್ತೆ? ಲೈಟ್ ರಿಯಾಕ್ಷನ್ ಇಂದ. ದಿಸ್ ಫರ್ದರ್ ರೆಡ್ಯೂಸ್ ಟು ADP and finally it again available for the another cycle of carbon dioxide assimilation. ಇದು ಒಂದು ಸೈಕಲ್ ಆಯ್ತು. ಓಕೆನಾ? ಇದೇ ತರ ಎಷ್ಟು ಸೈಕಲ್ ಆಗ್ಬೇಕು ಇಲ್ಲಿ? ಒಂದು ಕಾರ್ಬನ್ ಶುಗರ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗ್ಬೇಕು ಅಂತಂದ್ರೆ C6H12O6 ಅಂದ್ರೆ ಗ್ಲೂಕೋಸ್ ಮಾಲಿಕ್ಯೂಲ್ ಅಲ್ವಾ? ಗ್ಲೂಕೋಸ್ ಈ ತರ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ 6 ಟೈಮ್ಸ್ ಏನಾಗ್ಬೇಕು? ಈ ಸೈಕಲ್ ರನ್ ಆಗ್ಬೇಕು. ನೋಡಿ ಎಷ್ಟು ಕಷ್ಟ ಇದೆ ಅಲ್ವಾ? ಒಂದು ಸ್ಟಾರ್ಚ್ ಮಾಲಿಕ್ಯೂಲ್ ಅಥವಾ ಒಂದು ಸುಕ್ರೋಸ್ ಮಾಲಿಕ್ಯೂಲ್ ಜನರೇಟ್ ಆಗ್ಬೇಕು ಅಂದ್ರೆ ಪ್ಲಾಂಟ್ ಅಲ್ಲಿ 6 ಟೈಮ್ ಸೈಕಲ್ ರನ್ ಆಗ್ಬೇಕು. ಒಂದ್ಸಲ ಒಂದು ಕಾರ್ಬನ್, ನೆಕ್ಸ್ಟ್ ಟೈಮ್ ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್, ಥರ್ಡ್ ಟೈಮ್ ಇದೇ ತರ 6 ಕಾರ್ಬನ್ ಡೈಆಕ್ಸೈಡ್ ರನ್ ಆಗ್ಬೇಕು. ಅದೇ ತರ 6 ವಾಟರ್ ಮಾಲಿಕ್ಯೂಲ್ ಕೂಡ ರನ್ ಆಗ್ಬೇಕು. ಫೈನಲ್ ಆಗಿ ನಮ್ಗೆ ಏನ್ ಸಿಗುತ್ತೆ? ಗ್ಲೂಕೋಸ್, ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಸಿಗುತ್ತೆ. ಓನ್ಲಿ 1. ಅರ್ಥ ಆಗ್ತಿದ್ಯಾ? ಈಗ ಯಾರಿಗೆ ಕಷ್ಟ ಇದೆ? ನಮ್ಗೆ ಕಷ್ಟ ಇದೆಯಾ? ಪ್ಲಾಂಟ್ಸ್ಗೆ ಕಷ್ಟ ಇದೆಯಾ? ಎಷ್ಟು ಕಷ್ಟ ಪಡ್ಬೇಕಲ್ವಾ? ಒಂದು ನೀವೇನೇ ರೈತರು ಬಿಡಿ, ಪ್ಲಾಂಟ್ಸ್ ಏನೇ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡುವಾಗ ಇಷ್ಟೆಲ್ಲ ಸೈಕಲ್ ಮಾಡ್ಬೇಕು, ಇಷ್ಟೆಲ್ಲ ಸೈಕಲ್ ಹೊಡಿಬೇಕು ಅಲ್ವಾ? ನಾವು ನೀವು ಏನ್ ಮಹಾಲೆಕ್ಕ? ನಮ್ಗೇನಿಲ್ಲ, ಇದು ಏನಾಗ್ತಿದೆ ಅಂತ ಓದಿ ಎಕ್ಸಾಮ್ ಅಲ್ಲಿ ಬರೆಯೋದಷ್ಟೇ ಕೆಲಸ, ಇನ್ನೇನ್ ಕೆಲ್ಸನೂ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಯಾರಿಗೆ ಕಷ್ಟ? ಪ್ರೊಡ್ಯೂಸ್ ಮಾಡೋರಿಗೆ ಕಷ್ಟ. ಏನೋ ಪ್ರೊಡ್ಯೂಸ್ ಮಾಡಿರೋದನ್ನ ಹೇಗಾಗತ್ತೆ ಅನ್ನೋದನ್ನ ನೆನ್ಪಿಟ್ಕೊಂಡು ಎಕ್ಸಾಮ್ ಅಲ್ಲಿ ನೀಟ್ ಅಂಡ್ ಕ್ಲೀನ್ ಆಗಿ ಪಾಯಿಂಟರ್ಸ್ ಬರೆದ್ರೆ ಆಯ್ತು. ಹಾಗಾಗಿ ಯು ಹ್ಯಾವ್ ಟು ಫೋಕಸ್ ಆನ್ ದಿಸ್ ಪಾತ್ವೇ, ನಾಟ್ ಓನ್ಲಿ ದಿಸ್ ಪಾತ್ವೇ, ಎಂಟೈರ್ ಕಾನ್ಸೆಪ್ಟ್. ಯಾವುದೇ ಇರ್ಬೋದು, PCM B ಇರ್ಬೋದು. ಓಕೆ, ದಿಸ್ ಇಸ್ ಅ ಥಿಂಗ್. ಅರ್ಥ ಆಗ್ತಿದ್ಯಾ? ಐ ಹೋಪ್ ದಿಸ್ ಈಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಜಸ್ಟ್ ಫೋಕಸ್ ಆನ್ ದ ಥಿಂಗ್. ನಾವೇನ್ ಹೇಳಿದ್ವಿ ಅದನ್ನ ನಾನು ಪಾಯಿಂಟ್ ವೈಸ್ ಅಲ್ಲಿ ಇಲ್ಲಿ ಹೇಳಿದ್ದೀನಿ. ವಾಟ್ ಇಸ್ ದಟ್? ಫಸ್ಟ್ ರಿಯಾಕ್ಷನ್ ಇಸ್ ದಟ್, ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾನು ಎಲ್ಲಾ ಸ್ಲೈಡಲ್ಲೂ ಏನು ಸೈಕಲ್ ಹಾಕಿದ್ದೀನಿ ಅಂತ ಹೇಳಿ ನೀವು ಎಂಟೈರ್ ಥಿಂಗ್ 3-4 ಸೈಕಲ್ ಪಾತ್ವೆ ಇದೆ ಅಂತ ಹೇಳಿ ಅನ್ಕೋಬೇಡಿ. ಓನ್ಲಿ 1 cycle is there. For better understanding, I inserted this image in every slide. ಅರ್ಥ ಆಗ್ತಿದ್ಯಾ?
First step is carboxylation. This step fixes the carbon dioxide, atmospheric carbon dioxide, into steady organic intermediate. Intermediate ಯಾವುದಿಲ್ಲಿ 3-PGA, 3-phosphoglyceric acid. Here, carbon dioxide is used to carboxylate the RUBP. RUBP ಅಂದ್ರೇನು? Ribulose bisphosphate. 1 bis 5-phosphate. ಓಕೆ, ಇದನ್ನ ಕಾರ್ಬೋಕ್ಸಿಲೇಟ್ ಮಾಡೋದಕ್ಕೆ ಯುಟಿಲೈಸ್ ಆಗುತ್ತೆ ಅನ್ನೋದನ್ನ ಹೇಳಿರುವಂಥದ್ದು. ದಿಸ್ ಕಾರ್ಬೋಕ್ಸಿಲೇಷನ್ ಇವೆಂಟ್ ಈಸ್ ಅಗೇನ್ ಡನ್ ಬೈ ದ ಎನ್ಸೈಮ್ ರುಬಿಸ್ಕೋ ಎನ್ಸೈಮ್. ಇಲ್ಲಿ ಒಂದು ಆಡ್ ಮಾಡ್ಬೇಕು ನಾವ್, ಯಾವುದು? ರುಬಿಸ್ಕೋ ಎನ್ಸೈಮ್. ಇದನ್ನ ನೆನ್ಪಿಟ್ಕೊಳ್ಳಿ. ರುಬಿಸ್ಕೋ ಎನ್ಸೈಮ್, ಇಟ್ಸ್ ಟೋಟಲಿ ಅಬಂಡೆಂಟ್ಲಿ ಪ್ರೆಸೆಂಟ್ ಇನ್ ಎಂಟೈರ್ ಅರ್ತ್. ನಿಮ್ಗೊಂದು ಕ್ವಶನ್ ಬರುತ್ತೆ MCQದಲ್ಲಿ, ವಿಚ್ ಎನ್ಸೈಮ್ ಇಸ್ ಪ್ರೆಸೆಂಟ್ ಇನ್ ಅಬಂಡೆಂಟ್ಲಿ ಇನ್ ಆಲ್ ಓವರ್ ವರ್ಲ್ಡ್ ಅಥವಾ ಅರ್ತ್ ಅಂತ ಕೇಳ್ತಾರೆ. ಇದು ಎಂಟೈರ್ ಪ್ಲಾಂಟ್ ಸಿಸ್ಟಮ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವು ನೋಡ್ಬೋದು. ದಟ್ ಈಸ್ ದ ಎನ್ಸೈಮ್ ರುಬಿಸ್ಕೋ ಎನ್ಸೈಮ್. ಇದಕ್ಕೆ ಡಬಲ್ ತ್ರಿಬಲ್ ಟಿಕ್ ಹಾಕೊಳ್ಳಿ, ವೆರಿ ಇಂಪಾರ್ಟೆಂಟ್ MCQಗೆ. ಇವನ್ KCT ಯಲ್ಲೂ ಕೂಡ ಕೇಳ್ತಾರೆ. ಓಕೆ, ರುಬಿಸ್ಕೋ ಎನ್ಸೈಮ್ ವಿಚ್ ಕಾರ್ಬೋಕ್ಸಿಲೇಟ್ ದ ribulose bisphosphate into 3-phosphoglyceric acid. Okay, this is the first step. In a second step, reduction. Sorry. This procedure leads to creation of glucose. ನಾನು ಹೇಳಿದ್ನಲ್ವಾ, glucose C6H12O6. Here there is an involvement of imported thing. Look at here. ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಬರಬೇಕು ಅಂತ ಆದ್ರೆ ಹೌ ಮೆನಿ ಮಾಲಿಕ್ಯೂಲ್ಸ್ ಆರ್ ಎನರ್ಜಿ ಕರೆನ್ಸೀಸ್ ಆರ್ ಇಂಪಾರ್ಟೆಂಟ್? 2 molecules of ATP, 2 molecules of NADPH. Okay, finally it phosphorylates and produces C6H12O6, or simply the glucose molecule. That is a reduction procedure. In then regeneration, this glucose molecule, they must regenerate the ribulose bisphosphate. Again, it's a carbon dioxide acceptor. ಎಲ್ಲಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ? ಅಟ್ಮಾಸ್ಫಿಯರ್ ಇಂದ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ನೆಸೆಸರಿ ಫಾರ್ ನೆಕ್ಸ್ಟ್ ಸೈಕಲ್ ಅಥವಾ 3C ಸೈಕಲ್ಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನ ನಾವು ಜನರೇಟ್ ಮಾಡಲೇಬೇಕು. ಹಾಗಾಗಿ ಥರ್ಡ್ ಸ್ಟೆಪ್. ಸೊ ಫೈನಲಿ ಇಟ್ ರೊಟೇಟ್ಸ್ 6 times ಟು ಪ್ರೊಡ್ಯೂಸ್ 1 molecule ಆಫ್ ಗ್ಲೂಕೋಸ್. ಇದೆ ಸಿಂಪಲ್ ಕ್ಯಾಲ್ವಿನ್ ಮೆಲ್ವಿನ್ ಸೈಕಲ್. ಓಕೆನಾ? ಲುಕ್ ಎಟ್ ಹಿಯರ್. ವಾಟ್ ಡಸ್ ಗೋ ಇನ್ ಅಂಡ್ ಕಮ್ ಔಟ್ ಆಫ್ ದಿಸ್ ಕೆಲ್ವಿನ್ ಸೈಕಲ್? ಈಗ ನಾವು ಆಡಿಟ್ ಮಾಡಬೇಕು. ಎಷ್ಟು ಎನರ್ಜಿ ಯೂಸ್ ಆಯ್ತು, ಎಷ್ಟು ಎನರ್ಜಿ ಖರ್ಚಾಗಿದೆ, ಉಳಿದಿದೆ. ಓಕೆ, ಇನ್ ಅಂಡ್ ಔಟ್. 6 carbon dioxide utilized for 1 glucose molecule. 1 glucose molecule ಪ್ರೊಡ್ಯೂಸ್ ಆಗಬೇಕು ಅಂದ್ರೆ 6 carbon dioxide. 18 ATP ಯುಟಿಲೈಸ್ ಆಗಿದೆ ಫಾರ್ 1 glucose molecule. ಎಷ್ಟು ಉಳಿದಿದೆ? ನೆಕ್ಸ್ಟ್ 18 ADP ಹಾಗೆ ಖಾಲಿ ಬಾಸ್ಕೆಟ್ ಅಲ್ಲಿ ಉಳ್ಕೊಂಡಿರುವಂಥದ್ದು. 12 NADPH ಕೂಡ ಯುಟಿಲೈಸ್ ಆಗಿದೆ ಫಾರ್ ಗ್ಲೂಕೋಸ್ ಅಂಡ್ ರಿಮೈನಿಂಗ್ 12 NADP ಕೂಡ ಹಾಗೆ ಉಳ್ಕೊಂಡಿದೆ. ಸೊ ಇದೆಲ್ಲ ಮತ್ತೆ ಫಿಲ್ ಆಗ್ಬೇಕು. ಯಾವ ತರ ಫಿಲ್ ಆಗ್ಬೇಕು? NADPH ಆಗ್ಬೇಕು, ಇಲ್ಲಿ ಇದು ATP ಆಗ್ಬೇಕು, ಟ್ರೈಫಾಸ್ಫೇಟ್ ಆಗ್ಬೇಕು, ಇದು D ಇರುವಂಥದ್ದು, ಡೈ ಇರೋದು ಟ್ರೈ ಆಗ್ಬೇಕು. ಅರ್ಥ ಆಗ್ತಿದೆಯಾ? This is the whole energy of the cycle. Okay, let's continue the C4 pathway. It's very easy. Their anatomy makes their difference. ಕೆಲವೊಬ್ರು ಇರ್ತಾರಲ್ವಾ, ಅವ್ರದ್ದು ಏನು ಸ್ಟೈಲ್ ಇರ್ಬೋದು, ಅಥವಾ ಅವ್ರದ್ದು ಹಾವಭಾವ ಇರ್ಬೋದು, ಅಥವಾ ಅವ್ರು ಮಾತಾಡೋ ಶೈಲಿ ಇರ್ಬೋದು, ಅದೆಲ್ಲದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಎಲ್ಲರಿಗಿಂತನೂ. ಅದೇ ತರ C4 ಪ್ಲಾಂಟ್ಸ್ ಏನಕ್ಕೆ ಆ ತರ ಡಿಫ್ರೆಂಟ್ ಆಗಿದೆ? ಬಿಕಾಸ್ ದರ್ ಅನಾಟೋಮಿ. ಬಂಡಲ್ ಶೀಟ್ ಅಂದ್ರೆ ಏನು? xylem ಮತ್ತೆ ಫ್ಲೋಯಮ್. ಇದನ್ನ ಒಂದಷ್ಟು ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಲ್ಲಿ ಕವರ್ ಅಪ್ ಮಾಡಿದೆ. ಯಾವುದು ಸೆಲ್ಗಳು? ಇದನ್ನ ಮೀಸೋಫಿಲ್ ಸೆಲ್ ನ ಬಿನೀತ್ ಅಥವಾ ಅಂಡರ್ ದ ಸೆಲ್ ಅಲ್ಲಿ ಲೂಸ್ಲಿ ಅರೇಂಜ್ಡ್ ಸೆಲ್ ಏನಾಗಿದೆ? ಕವರ್ ಅಪ್ ಆಗಿದೆ. ಇದನ್ನ ನಾವು ಕ್ರಾನ್ಸ್ ಅನಾಟೋಮಿ ಅಂತ ಹೇಳ್ತೀವಿ. ದಿಸ್ ಇಸ್ ಬಿಕಾಸ್ ಟು ಅವಾಯ್ಡ್ ವಾಟರ್ ಲಾಸ್. ಈಗ ನೀವು ಡೆಸರ್ಟ್ ಅಲ್ಲಿ ಹೋಗಿ ಕ್ಯಾಕ್ಟಸ್ ಅಂತಂದ್ರೆ ಏನ್ ಹೇಳ್ತೀರಿ?
ಪಾಪಸ್ ಕಳ್ಳಿ ಅಥವಾ ಮುಳ್ಳಿನ ಗಿಡಗಳು ಅಂತೆಲ್ಲ ನೋಡ್ತಿರಲ್ವಾ, ಅದಕ್ಕೆಲ್ಲ ಏನಾಗಿರುತ್ತೆ, ಲೀಫ್ ಹೋಗಿ ಮುಳ್ಳಿರುತ್ತೆ. ಯಾಕೆ, ನೀವು ತುಂಬಾ ಚೆನ್ನಾಗಿ ಲೀಫ್ ನ ಬಿಟ್ಕೊಂಡಿದ್ರೆ ಡೆಸರ್ಟ್ ಏರಿಯಾದಲ್ಲಿ, ಮರುಭೂಮಿಯಲ್ಲಿ, ಸಹಾರ ಮರುಭೂಮಿಯಲ್ಲಿ ಇರ್ಬೋದು ಅಥವಾ ಒಣ ಹವೆ ಇರೋಂಥದ್ದು ಡ್ರೈ ವೆದರ್ ಅಲ್ಲಿ ಎಲ್ಲ ವಾಟರ್ ಲಾಸ್ ಆಗುತ್ತೆ ಹೈ ಟೆಂಪರೇಚರ್ ಇಂದ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಆದಾಗ ಏನಾಯ್ತು, ಕ್ರಾನ್ಸ್ ಅನಾಟೋಮಿ ತರದಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಇದು ಕೂಡ ಎಕಲಾಜಿಕಲ್ ಡೆವಲಪ್ಮೆಂಟ್. ಅಂದ್ರೇನು, ನಮ್ಗೆ ಯಾವ ವಾತಾವರಣದಲ್ಲಿ ನಾವು ಇದೀವಲ್ಲ ಅದೇ ತರ ನಾವು ಆಗ್ತಾ ಹೋಗ್ತೀವಿ ಅನ್ನೋದಕ್ಕೆ ಸಿಂಪಲ್ ಎಕ್ಸಾಂಪಲ್. ನೀವು ಕೆಟ್ಟವ್ರ ಜೊತೆ ಇರ್ತೀರಾ, ಕೆಟ್ಟದನ್ನೇ ಕಲಿತೀರಾ. ಒಳ್ಳೆಯವ್ರ ಜೊತೆ ಇರ್ತೀರಾ, ಒಳ್ಳೇದನ್ನೇ ಕಲಿತಾ ಹೋಗ್ತೀರಾ. ಹಾಗಂತ ಪ್ಲಾಂಟ್ ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ, ದಟ್ ಈಸ್ ಎಕ್ಸಾಂಪಲ್ ಹಿಯರ್. ಓಕೆ, ಆ ಎನ್ವಿರಾನ್ಮೆಂಟ್ಗೆ, ಆ ಲೊಕ್ಯಾಲಿಟಿಗೆ ಪ್ಲಾಂಟ್ ಗ್ರೋ ಆಗ್ಬೇಕಲ್ವಾ. ಸೊ ದಟ್ ಈಸ್ ಅ ಮಾಡಿಫಿಕೇಶನ್ ದಟ್ ಹ್ಯಾಪನ್ ಇನ್ ದ ಬಂಡಲ್ ಶೀಟ್. ಝೈಲಮ್ ಮತ್ತೆ ಫ್ಲೋಯಮ್ ನ ವಾಟರ್ ಲಾಸ್ ಅನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದಕ್ಕೆ ಎಕ್ಸ್ಟ್ರಾ ಒಂದು ಲೇಯರ್ ಬರುತ್ತೆ. ಅದನ್ನ ನಾವು ಕ್ರಾನ್ಸ್ ಅನಾಟೋಮಿ ಅಂತ ಕೂಡ ಹೇಳ್ತೀವಿ. ಇದು ಕೂಡ ಇಂಪಾರ್ಟೆಂಟ್. ಅಗೇನ್ ತ್ರಿಬಲ್ ಟಿಕ್ ಹಾಕೊಳ್ಳಿ, MCQ ಅಲ್ಲಿ ಬರುತ್ತೆ. ಓಕೆ, ಲೆಟ್ಸ್ ಕಂಟಿನ್ಯೂ ದ C4 pathway. This pathway is mainly occur in C4 plants before the C3 pathway. C4 pathway of photosynthesis occurs before the C3 pathway. The first stable product of this process is 4-carbon compound, that is OAA, oxaloacetic acid. This process helps plants to conserve water. ಅಂದ್ರೇನು, ವಾಟರ್ ಲಾಸ್ ನ ಮಿನಿಮೈಸ್ ಮಾಡೋದಕ್ಕೆ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ದ ಎಕ್ಸಾಂಪಲ್ ಆಫ್ C4 pathway plants ಆರ್ ಕ್ರಾಬ್ ಗ್ರಾಸ್, ಕಾರ್ನ್ ಅಂದ್ರೆ ನಿಮ್ಮ ಸ್ವೀಟ್ ಕಾರ್ನ್ ಇದೆಯಲ್ಲ, ಶುಗರ್ ಕೇನ್ ಎಕ್ಸೆಟ್ರಾ. ಓಕೆ, ಲುಕ್ ಎಟ್ ಹಿಯರ್. ನಾನು ಫಸ್ಟ್ ಸೆಂಟೆನ್ಸ್ ಏನ್ ಹೇಳಿದೆ ಅದ್ರ ಮೀನಿಂಗ್ ಹೇಳ್ತೀನಿ ಇಲ್ಲಿ. C4 pathway in photosynthesis occurs before C3 pathway. Look at here. This is a mesophyll cell. ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ಲೀಫ್ ಇದೆ, ನಾವು ಫಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ವಲ್ವಾ. ಇಲ್ಲಿ ಏನಾಗಬೇಕು, ನಮಗೆ ಮ್ಯಾಕ್ಸಿಮಮ್ ಮೆಸೋಫಿಲ್ ಸೆಲ್ಸ್ ಇರುತ್ತೆ, ಕ್ಲೋರೋಪ್ಲಾಸ್ಟ್ ಕೂಡ. ನಾವು ಅದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಯಾವಾಗ ಲೈಟ್ ಇನ್ಸಿಡೆಂಟ್ ಆಗುತ್ತೆ ಅದನ್ನೆಲ್ಲ ನಾವು ನೋಡಿದೀವಿ, ಲೈಟ್ ರಿಯಾಕ್ಷನ್. ಬಟ್ ಇಲ್ಲೇನು C3 ಕೆಲ್ವಿನ್ ಮೆಲ್ವಿನ್ ಪಾತ್ವೇ ಏನಾಗುತ್ತೆ, C4 ಪ್ಲಾಂಟ್ ಅಲ್ಲಿ ಯುರೇನ್ ಡೈರೆಕ್ಷನ್ ಹೇಳಿರುವಂತದ್ದು C4 ಪಾತ್ವೇ. ಫಸ್ಟ್ ಏನಾಗಬೇಕು, ಮೀಸೋಫಿಲ್ ಸೆಲ್ಸ್ ಅಲ್ಲಿ C4 ಪಾತ್ವೇ ಆಗುತ್ತೆ. ದಟ್ ಈಸ್ ದ ಪ್ರೊಡಕ್ಷನ್ ಆಫ್ OAA. ದಿಸ್ ಪ್ರಾಡಕ್ಟ್ ಫರ್ದರ್ ಟ್ರಾನ್ಸ್ಪೋರ್ಟೆಡ್ ಥ್ರೂ ದ ಬಂಡಲ್ ಶೀಟ್. ಅಂದ್ರೇನು, ಮತ್ತೆ ಅಗೇನ್ ಲೂಸ್ಲಿ ಅರೇಂಜ್ಡ್ ಸೆಲ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಫ್ಲೋಯಮ್ ಇರ್ಬೋದು, ಝೈಲಮ್ ಇರ್ಬೋದು. ಓಕೆ, ಬಂಡಲ್ ಶೀಟ್ ಸೆಲ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಈ OAA ಅಥವಾ C4 ಆಸಿಡ್ ಏನಾಯ್ತು, C3 ಪಾತ್ವೇ ಅಲ್ಲಿ ಅಗೇನ್ ಬ್ರೇಕ್ ಡೌನ್ ಆಗುತ್ತೆ. ಹಾಗಾಗಿ ದಟ್ ಈಸ್ ದ ಮೀನಿಂಗ್ ಆಫ್ C4 ಪಾತ್ವೇ. ನೆಕ್ಸ್ಟ್ C3 pathway. That is a C4 pathway importance. ಅರ್ಥ ಆಗ್ತಿದೆಯಾ? ಇಲ್ಲಿ C3 pathway ವೆರಿ ಡೈರೆಕ್ಟ್ ಆಗಿ ವರ್ಕೌಟ್ ಆಗುವಂಥದ್ದು. ಆದ್ರೆ C4 ಪಾತ್ವೇಲಿ ಏನಾಗಬೇಕು, ಮೀಸೋಫಿಲ್ ಸೆಲ್ಸ್ ಅಲ್ಲಿ ಫಸ್ಟ್ C4 ಆಸಿಡ್ ಬರುತ್ತೆ, OAA, ಆಕ್ಸಾಲಿಕ್ ಅಸಿಟಿಕ್ ಆಸಿಡ್ ನ ಅದು ನೆಕ್ಸ್ಟ್ ಬಂಡಲ್ ಶೀಟ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಫೈನಲಿ ದಿಸ್ ಆಕ್ಸಾಲಿಕ್ ಅಸಿಟಿಕ್ ಆಸಿಡ್ ಅಂಡರ್ಗೋ C3 pathway ಫಾರ್ ದ ಪ್ರೊಡಕ್ಷನ್ ಆಫ್ 3PGA. 3PGA ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಅ C3 ಆಸಿಡ್. ದಿಸ್ ಇಸ್ ಅ ಹೋಲ್ ಸಿನಾರಿಯೋ ಆಫ್ ದ C4 ಆಸಿಡ್ ಆರ್ C4 pathway. ಅರ್ಥ ಆಗ್ತಿದೆಯಾ? ಅದು ಹೇಗೆ ಅಂತ ಹೇಳಿ ನಾನು ಹೇಳ್ತೇನೆ. ಎರಡೇ ಸ್ಟೆಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಲುಕ್ ಎಟ್ ಹಿಯರ್. ನಾ ಇಮೇಜ್, ನೀವು ಈ ಪಾತ್ವೆನ ಕೇಳಿದ್ರೆ ಎರಡು ಇಮೇಜ್ ಅನ್ನ ಬರಿಬೇಕು, ಸಪರೇಟ್ ಆಗಲ್ಲ, ಹೀಗೆ ಬರಿಬೇಕು. ಫಾರ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇದನ್ನ ನಾನು ಹಾಫ್ ಮಾಡಿದ್ದೀನಿ. ಓಕೆ, ಫಾರ್ ದ ಫಸ್ಟ್ ಸ್ಟೆಪ್, ಇನ್ ಅ ಫಸ್ಟ್ ಸ್ಟೆಪ್ ವೆನ್
atmospheric carbon dioxide enter in a mesophyll cell. Okay, ಲೀಫ್ ಎಡ್ಜಸ್ ಅಲ್ಲಿ ಇರುವಂತ ಮೀಸೋಫಿಲ್ ಸೆಲ್ಗೆ ಎಂಟರ್ ಆದಾಗ ಥ್ರೂ ಸ್ಟೊಮೆಟಾ ಇಲ್ಲೇನಾಗುತ್ತೆ, ದೇ ಅಂಡರ್ಗೋ ಕಾರ್ಬೋಕ್ಸಿಲೇಷನ್ ರಿಯಾಕ್ಷನ್, ಬೈಕಾರ್ಬೋನೇಟ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಫಾಸ್ಫೋಇನಾಲ್ ಪೈರುವೇಟ್ ಕಾರ್ಬೋಕ್ಸಿಲೇಸ್ ಎಂಜೈಮ್. With the help of the enzyme PEP or PEP enzyme, they produces 3 carbon PEP. 3 carbon PEP yaudili? Phosphoenol pyruvate carboxylase. Okay. Further, this fixation, they undergo fixation and finally produces 4 carbon compound, that is oxaloacetic acid. Okay, oxaloacetic acid. This substances then turns into organic acid called malate. Finally ಏನಾಗುತ್ತೆ, ಇಲ್ಲಿ malate ಆಗಿ ಕನ್ವರ್ಟ್ ಆಗುತ್ತೆ, ಅದು ಕೂಡ C4 carbon compound. Then finally this transported to the bundle sheath. ಬಂಡಲ್ ಶೀತ್ಗೆ ಕಳಿಸ್ಕೊಡುತ್ತೆ. ಯಾಕೆ ಕಳಿಸ್ಕೊಡ್ಬೇಕು? ಅಗೇನ್ there is a reason. This is a reason. The mesophyll cell do not have Rubisco enzyme. ಮೆಸೋಫಿಲ್ ಸೆಲ್ ಅಲ್ಲಿ ಏನಾಗಬೇಕು, ರುಬಿಸ್ಕೋ ಎನ್ಸೈಮ್ ಇಲ್ಲ. ಹಾಗಾಗಿ C4 ಕಂಪೌಂಡ್ ಅನ್ನ ಡೈರೆಕ್ಟ್ ಆಗಿ ಎಲ್ಲಿಗೆ ಕಳಿಸ್ಕೊಡುತ್ತೆ? ಬಂಡಲ್ ಶೀತ್ಗೆ ಕಳಿಸ್ಕೊಡುತ್ತೆ, ಬಂಡಲ್ ಶೀತ್ ಸೆಲ್ಗೆ ಕಳಿಸ್ಕೊಡುತ್ತೆ. ದಿಸ್ ಇಸ್ ದ ರೀಸನ್ ಫಾರ್ 2 cells are involved in the C4 pathway. ಯಾಕೆ 2 pathway ರನ್ ಆಗಬೇಕು, C4 pathway ಆಗಬೇಕು ಅಂದ್ರೆ, because of the absence of the Rubisco enzyme in mesophyll cell. That's why C4 carbon compound must undergo degradation in C3 cycle. Finally, it produces C3 acid. ಅರ್ಥ ಆಗ್ತಿದೆಯಾ? So, in a second step, it subsequently, the malate is transferred to the bundle sheath cell. This is a bundle sheath cell where the oxygen concentration is very low. ಯಾಕಂದ್ರೆ ಇದು ಎಂಟೈರ್ ಇನ್ ಡೆಪ್ತ್ ಅಲ್ಲಿ ಇರುವಂತ ಒಂದು ಸೆಲ್. ಅಲ್ಲಿ ಆಕ್ಸಿಜನ್ ಕಂಪೋನೆಂಟ್ ಏನಿರುತ್ತೆ ಅಥವಾ ಆಕ್ಸಿಜನ್ ಏನಿರುತ್ತೆ ಕಂಪ್ಲೀಟ್ ಆಗಿ 0 ಇರುತ್ತೆ. ಹಾಗಾಗಿ ಎನ್ಸೈಮ್ಗಳು ಬೇಗ ಬೇಗ ಆಕ್ಟಿವೇಶನ್ ಆಗುತ್ತೆ. ಫೈನಲ್ ಆಗಿ C3 ಆಸಿಡ್ ಕೂಡ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ದ malate is disintegrated, which releases a molecule of carbon dioxide. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯ್ತು. ಡಿಕಾರ್ಬಾಕ್ಸಿಲೇಷನ್ ಅಂದ್ರೇನು? C4 ಇರೋದು C3 ಆಗಿ ಕನ್ವರ್ಟ್ ಆಗಬೇಕು, ಒಂದು ಕಾರ್ಬನ್ ಆಚೆ ಹೋಗುತ್ತೆ, ಅದನ್ನ ನೀವು ಡಿಕಾರ್ಬಾಕ್ಸಿಲೇಷನ್ ಅಂತ ಹೇಳ್ತೀವಿ. ಅಂದ್ರೇನು? ಮೈನಸ್ ಆಗುವಂಥದ್ದು. C4 ಇಂದ ಒಂದು ಕಾರ್ಬನ್ ಆಚೆ ಹೋದ್ರೆ ಎಷ್ಟು ಬರುತ್ತೆ? C3 ಆಯ್ತು. ಅದನ್ನೇ ನಾವೇನು ಹೇಳ್ತೀವಿ ಇಲ್ಲಿ ಪ್ರೊಸೀಜರ್? ಡಿಕಾರ್ಬಾಕ್ಸಿಲೇಷನ್ ಅಂತ ಹೇಳ್ತೀವಿ. ದಟ್ ಪ್ರೊಡ್ಯೂಸಸ್ C3 ಆಸಿಡ್, ದಟ್ ಈಸ್ 3PGA, 3-phosphoglyceric acid. Okay, this carbon dioxide enters again the Kelvin cycle. ಇಲ್ಲಿ ಕೆಲ್ವಿನ್ ಸೈಕಲ್ಗೆ ಮತ್ತೆ ಎಂಟರ್ ಆಗುತ್ತೆ, ಹಾಗೇನ್ ಯುಟಿಲೈಸ್ ಆಗ್ತಾ ಹೋಗುತ್ತೆ. ಓಕೆ, ವೇರ್ ದ ರುಬಿಸ್ಕೋ ಎನ್ಸೈಮ್ ಟ್ರಾನ್ಸ್ಫಾರ್ಮ್ ಇಟ್ಸ್ ಇಂಟು ಶುಗರ್. ಇಲ್ಲಿ ಏನ್ ಮಾಡುತ್ತೆ? ರುಬಿಸ್ಕೋ ಎನ್ಸೈಮ್ ಏನ್ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ನ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದ್ ನಾವು ಆಲ್ರೆಡಿ C3 ಸೈಕಲ್ ಅಲ್ಲಿ ನೋಡಿದೀವಿ. ಬಟ್ ಇಟ್ ಲ್ಯಾಕ್ಸ್ ದ ಪೆಪ್ಕೇಸ್ ಎನ್ಸೈಮ್. ಪೆಪ್ಕೇಸ್ ಎನ್ಸೈಮ್ ಅಂದ್ರೆ ಯಾವುದು? ಇಲ್ಲಿ ಫಾಸ್ಫೋಇನಾಲ್ ಪೈರುವೇಟ್ ಕಾರ್ಬೋಕ್ಸಿಲೇಸ್ ಎನ್ಸೈಮ್. ಹಾಗಾಗಿ ಮತ್ತೇನ್ ಮಾಡುತ್ತೆ? ಇದನ್ನ 3PGA ನ ಅಗೇನ್ ಮತ್ತೆ ಮಿಸೋಫಿಲ್ಸ್ಗೆನೆ ತಗೊಂಡೋಗಿ ವಾಪಸ್ ಕೊಡುತ್ತೆ. ನೀವು ಮತ್ತೆ ಕನ್ವರ್ಟ್ ಮಾಡಿ ಅನ್ನೋ ತರದಲ್ಲಿ. ಅರ್ಥ ಆಯ್ತಾ? ದಿಸ್ ಇಸ್ ಅ C4 pathway which involves both C3 as well as C4. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್ ಸ್ಟೆಪ್, ತುಂಬಾ ಕನ್ಫ್ಯೂಸ್ ಆಗಬೇಡಿ. ಆಸ್ ಇಟ್ ಈಸ್ 2 steps ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಓಕೆ, ಸೊ ದಿಸ್ ಇಸ್ ಅಪ್ ಟು ದ ಫೋಟೋಸಿಂಥಸಿಸ್. ಆಯ್ತಾ? ಈಗ ವಾಟ್ ಅಬೌಟ್ ಫೋಟೋ ರೆಸ್ಪಿರೇಷನ್? ನಾವೇನ್ ಮಾಡಿದ್ವಿ?
ಫೋಟೋಸಿಂಥಸಿಸ್ ಅಲ್ಲಿ ನಮ್ಗೆ ಏನ್ ಬರುತ್ತೆ, ಆಕ್ಸಿಜನ್ ಆಸ್ ಎ ಬೈ ಪ್ರಾಡಕ್ಟ್, ಗ್ಲೂಕೋಸ್ ಆಸ್ ಎ ಮೇನ್ ಥಿಂಗ್. ಲೈಟ್ ರಿಯಾಕ್ಷನ್ ಪ್ರೊಡ್ಯೂಸಸ್ ATP ಪ್ಲಸ್ NADPH. ಡಾರ್ಕ್ ರಿಯಾಕ್ಷನ್ ಪ್ರೊಡ್ಯೂಸಸ್ ಗ್ಲೂಕೋಸ್ ಅಲ್ವಾ. ಲೈಟ್ ರಿಯಾಕ್ಷನ್ ಅಲ್ಲಿ ನಮಗೆ ATP NADPH ಪ್ಲಸ್ O2, ಡಾರ್ಕ್ ರಿಯಾಕ್ಷನ್ ಅಲ್ಲಿ ಗ್ಲೂಕೋಸ್. ದೆನ್ ವಾಟ್ ಅಬೌಟ್ ಫೋಟೋ ರೆಸ್ಪಿರೇಷನ್? ರೆಸ್ಪಿರೇಷನ್ ಅಂತಂದ್ರೇನು? ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ ಅಂತೆಲ್ಲ ಮಾಡ್ತೀರಲ್ವಾ, ನೀವು ಯೋಗ ಮಾಡ್ತೀರಾ? ಯೋಗ ಕ್ಲಾಸಸ್ ಎಲ್ಲ ಇದೆಯಾ ನಿಮ್ಮ ಕಾಲೇಜಸ್ ಅಲ್ಲಿ? ಸೊ ದಟ್ ಈಸ್ ಅ ರೆಸ್ಪಿರೇಷನ್. ಆಕ್ಸಿಜನ್ ಇನ್ಹೇಲ್ ಅಂಡ್ ಎಕ್ಸೇಲ್ ಪ್ಲಾಂಟ್ಗಳು ಮಾಡುತ್ತಾ? ಇನ್ಹೇಲ್ ಅಂಡ್ ಎಕ್ಸೇಲ್? ನೋ, ಬಟ್ ದೇ ಕ್ಯಾನ್ ಯುಟಿಲೈಸ್ ಆಕ್ಸಿಜನ್. ರೆಸ್ಪಿರೇಷನ್ ಅಂದ್ರೇನು? ಇನ್ಹೇಲ್ ಅಂಡ್ ಎಕ್ಸೇಲ್. ಇನ್ಹೇಲ್ ಏನ್ ಮಾಡ್ತೀವಿ? ಆಕ್ಸಿಜನ್ ನ ಇನ್ಹೇಲ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡ್ತೀವಿ ನಾವಾದ್ರೆ, ಹ್ಯೂಮನ್ ಬೇಯಿಂಗ್ಸ್ ಆದ್ರೆ. ಬಟ್ ಪ್ಲಾಂಟ್ಸ್ ಗಳು ಏನ್ ಮಾಡುತ್ತೆ? ಆತರ ಮಾಡಿದ್ರೆ ಏನಾಗುತ್ತೆ? ದೇ ಲಾಸ್ ಇಟ್ ಸೆಲ್ಫ್. ಆತರ ರೆಸ್ಪಿರೇಷನ್ ಮಾಡ್ತಾ ಹೋದಾಗ ಏನಾಗುತ್ತೆ? ಅದಕ್ಕೆ ಕಂಪ್ಲೀಟ್ ಆಗಿ ಲಾಸ್ ಮೇಲೆ ಲಾಸ್ ಆಗ್ತಾ ಹೋಗುತ್ತೆ. ಇಲ್ಲೇನು ಕೂಡ ಪ್ರೊಡ್ಯೂಸ್ ಆಗಲ್ಲ. ಗ್ಲೂಕೋಸ್ ಕೂಡ ಪ್ರೊಡ್ಯೂಸ್ ಆಗಲ್ಲ, ATP ಕೂಡ ಪ್ರೊಡ್ಯೂಸ್ ಆಗಲ್ಲ, NADPH ಕೂಡ ಪ್ರೊಡ್ಯೂಸ್ ಆಗಲ್ಲ. ಹಾಗಾಗಿ ದೇ ಆರ್ ಕಾರ್ಬನ್ ಡೈಆಕ್ಸೈಡ್ ಲವಿಂಗ್ ಥಿಂಗ್. ಪ್ಲಾಂಟ್ಸ್ಗೆ ಇಷ್ಟವಾದ ಥಿಂಗ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ನಮ್ಗೆ ಇಷ್ಟವಾಗಿರೋ ಥಿಂಗ್ ಯಾವುದು? ಆಕ್ಸಿಜನ್. ವೆನ್ ಇಫ್ ದೇರ್ ಎನಿ ಆಕ್ಸಿಜನ್ ಮಾಲಿಕ್ಯೂಲ್ ಇನ್ ದ ಸೆಲ್, ಓಕೆ, ನಾನು ಹೇಳೋದನ್ನ ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳಿ. ವೆನ್ ದೇರ್ ಈಸ್ ಅ ಆಕ್ಸಿಜನ್ ಮಾಲಿಕ್ಯೂಲ್ ಇನ್ ದ ಸೆಲ್, immediately the mesophyll or bundle sheath cell undergo photorespiration. ಯಾವಾಗೆಲ್ಲ ಸೆಲ್ ಅಲ್ಲಿ ಆಕ್ಸಿಜನ್ ಸಪ್ಲೈ ಇದೆ, ಇದು ಕಂಪ್ಲೀಟ್ ಆಗಿ ನೀಲಿರ್ಬೇಕು, ಆಗ ಮಾತ್ರ ಫೋಟೋಸಿಂಥಸಿಸ್ ಆಗುತ್ತೆ. ಯಾವಾಗ ಎಲ್ಲಾದ್ರೂ ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಅಲ್ಲಿ ಆಕ್ಸಿಜನ್ ಇದೆ, ದಟ್ ಇಮ್ಮಿಡಿಯೇಟ್ಲಿ ಸ್ವಿಚ್ಡ್ ಇನ್ ಟು ರೆಸ್ಪಿರೇಷನ್. ಅದು ಉಸಿರಾಟ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಉಸಿರಾಟ ಮಾಡಿದ್ರೆ ಏನಾಯ್ತು? ATP ಲಾಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? NADPH ಲಾಸ್ ಆಗುತ್ತೆ. ಸೊ ಟೋಟಲ್ ನಮ್ಗೆ ಗ್ಲೂಕೋಸ್ ಬರೋದಿಲ್ಲ. ಅದು ಎಲ್ಲಿ ಆಗುತ್ತೆ? ಇನ್ ದ ಕ್ಲೋರೋಪ್ಲಾಸ್ಟ್, ಇನ್ ದ ಪೆರಾಕ್ಸಿಸೋಮ್ ಅಂಡ್ ಇನ್ ದ ಮೈಟೋಕಾಂಡ್ರಿಯಂ. ಈ 3 ಜಾಗದಲ್ಲೂ ಕೂಡ ಈ ತರ ಫೋಟೋ ರೆಸ್ಪಿರೇಷನ್ ಆಗುತ್ತೆ. ದಿಸ್ ಫೋಟೋ ರೆಸ್ಪಿರೇಷನ್ ಇವೆಂಟ್ ಇಸ್ ಟೋಟಲ್ ಬುಲ್ಶಿಟ್. ಬುಲ್ಶಿಟ್ ಅಂತಂದ್ರೇನು? ನೋ ಯೂಸ್ for the plants, as in the way of product generation. ನಾವು ಇದನ್ನ ಪ್ರಾಡಕ್ಟ್ ಜನರೇಷನ್ ಅಲ್ಲಿ ನೋಡೋ ದೃಷ್ಟಿಕೋನದಲ್ಲಿ ನೋಡಿದ್ರೆ ನಮ್ಗೆ ಫೋಟೋ ರೆಸ್ಪಿರೇಷನ್ ಇವೆಂಟ್ ಇಸ್ ಟೋಟಲಿ ಅ ಝೀರೋ ಪ್ರಾಫಿಟ್ ಇವೆಂಟ್. ಈಗ ನೀವು ಕಾಮರ್ಸಿಗೆ ಹೋದ್ರೆ ಅವ್ರು ಏನ್ ಕೇಳಿದ್ರು, ನಿಮ್ಮ ಫ್ರೆಂಡ್ಸ್ ಮಾತಾಡ್ಸಿದ್ರೆ ಏನಾದ್ರು ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ಫಸ್ಟ್ ಇದ್ರಲ್ಲಿ ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಲಾಸ್ ಆಗುತ್ತೆ. ಅದೇ ತರ ಪ್ಲಾಂಟ್ಸ್ ಕೂಡ ಕ್ಯಾಲ್ಕುಲೇಟಿವ್ ಆಗಿರುತ್ತೆ. ಯಾಕೆ? ಎನರ್ಜಿನ ಸೇವ್ ಮಾಡ್ಕೋಬೇಕಲ್ಲ ಅಲ್ವಾ. ನೀವೇನಾದ್ರೂ ಒಂದು ಐಟಮ್ನ ಅಥವಾ ಒಂದು ನಿಮ್ಗೆ ಇಷ್ಟವಾಗಿರೋದನ್ನ ತಗೊಳಕ್ಕೆ ನೋಡ್ತಿದ್ದೀರಿ ಅಂತ ಆದ್ರೆ, ಮೊಬೈಲ್ ಫೋನ್ನ, ಅಫ್ಕೋರ್ಸ್ ನೀವು ಬೇರೆ ಬೇರೆ ಬ್ರ್ಯಾಂಡ್ ಅನ್ನ ಕಂಪೇರ್ ಮಾಡ್ತೀರಿ. ಏನ್ ಫೀಚರ್ಸ್ ಇದೆ, ನಾನು ಕೊಡೋ ಅಮೌಂಟಿಗೆ ಇದ್ರಲ್ಲಿ ಎಷ್ಟಾಗುತ್ತೆ, ಇದ್ರಲ್ಲಿ ಎಷ್ಟಾಗುತ್ತೆ ಅಂತ ಹೇಳಿ. ಅದೇ ತರ ಕ್ಯಾಲ್ಕುಲೇಟಿವ್ ಎಲ್ಲಾಗುತ್ತೆ ಪ್ಲಾಂಟ್ಸ್ ಅಲ್ಲಿ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂಡ್ ದೆನ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಚೆನ್ನಾಗಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ, ATP ಆಗುತ್ತೆ, NADPH ಆಗುತ್ತೆ. ಓಕೆ, ಅಲಾಂಗ್ ವಿತ್ ದಟ್ ಆಕ್ಸಿಜನ್ ಕೂಡ ಎನ್ವಿರಾನ್ಮೆಂಟ್ ಗೆ ಸಪ್ಲೈ ಆಗುತ್ತೆ ಆಸ್ ಅ ಬೈ ಪ್ರಾಡಕ್ಟ್. ಬಟ್ ಆಸ್ ಅಂಡ್ ವೆನ್ ದ ಸೆಲ್ ಹ್ಯಾವ್ ಆಕ್ಸಿಜನ್, ದ ರುಬಿಸ್ಕೋ ಎನ್ಸೈಮ್, ಇದರಲ್ಲಿ ಒಂದು ಸ್ಪೆಷಲ್ ಥಿಂಗ್ ಇದೆ. Rubisco enzyme have a 2 compartments. Okay, this is a enzyme. This present in a chloroplast. Rubisco enzyme have a 2 active site, otherwise 2 compartment. They can fit oxygen also. They can fit carbon dioxide also. ಅರ್ಥ ಆಗ್ತಿದ್ಯಾ? ಯಾವಾಗೆಲ್ಲ ಸೆಲ್ ಅಲ್ಲಿ ಆಕ್ಸಿಜನ್ ಇದ್ರೆ ಆಗ ಏನ್ ಮಾಡ್ಬಿಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಕಂಪಾರ್ಟ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಔಟ್ ಮಾಡುತ್ತೆ, ಆಕ್ಸಿಜನ್ ಕಂಪಾರ್ಟ್ಮೆಂಟ್ ಅನ್ನು ಓಪನ್ ಅಪ್ ಮಾಡುತ್ತೆ. ಓಪನ್ ಅಪ್ ಮಾಡಿದಾಗ ಏನಾಯ್ತು? ಆಕ್ಸಿಜನ್ ಸಪ್ಲೈ ರುಬಿಸ್ಕೋ ಎನ್ಸೈಮ್ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇದು ರುಬಿಸ್ಕೋ ಅಂತ ಅನ್ಕೊಳ್ಳೋಣ, R. ಆಕ್ಸಿಜನ್ ಆದಾಗ ಇಲ್ಲ ಏನಾಯ್ತು?
ಇದ್ರ ಶೇಪ್ ಏನಾಗುತ್ತೆ, ಟೋಟಲಿ ಚೇಂಜ್ ಆಗುತ್ತೆ. ಆಯ್ತಾ? ಕಾರ್ಬನ್ ಡೈಆಕ್ಸೈಡ್ ಬಂದು ಕುತ್ಕೊಂಡ್ರೆ ಇದ್ರ ಆಕ್ಟಿವಿಟಿ ಬೇರೆ, ಆಕ್ಸಿಜನ್ ಬಂದು ಕುತ್ಕೊಂಡ್ರೆ ಇದ್ರ ಆಕ್ಟಿವಿಟಿ ಬೇರೆ. ಸೊ ಫೈನಲಿ, as and when Rubisco enzyme have the affinity for both oxygen and carbon dioxide, when oxygen is combined with the Rubisco enzyme, they mainly produces through acid, two acid, one is 2-phosphoglycolate and 3-phosphoglycerate, 3-PGA and 2-phosphoglycolate. This is a very toxic component. ಇದು ವಿಷ, ಟಾಕ್ಸಿಕ್ ಕೆಮಿಕಲ್. ಆಯ್ತಾ? ಹಜಾರ್ಡಸ್ ಕೆಮಿಕಲ್. ಯಾರಿಗೆ ಹಜಾರ್ಡಸ್? ಪ್ಲಾಂಟ್ ಸೆಲ್ಸ್ಗೆ ಹಜಾರ್ಡಸ್. ಹಾಗಾಗಿ 3PG ಆದ್ರೆ ಅಫ್ಕೋರ್ಸ್ ಯೂಸ್ ಆಗುತ್ತೆ ಯಾವುದಕ್ಕೆ? ಗ್ಲೂಕೋಸ್ ಪ್ರೊಡಕ್ಷನ್ಗೆ. ಬಟ್ ಈ 2-phosphoglycolate ಏನಿದೆ, ಟಾಕ್ಸಿಕ್ ಫಾರ್ ಅ ಪ್ಲಾಂಟ್. ದಟ್ಸ್ ವೈ ದೇ ಮಸ್ಟ್ ಡಿಸೆಮಿನೇಟ್. ಇದನ್ನ ಕಂಪ್ಲೀಟ್ ಆಗಿ ವ್ಯಾನಿಶ್ ಮಾಡಬೇಕು, ಅಥವಾ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಇಂಟು ಅ ಕಾರ್ಬನ್ ಡೈಆಕ್ಸೈಡ್. ಇದನ್ನ ಹಾಗೆ ಇಟ್ಕೊಳ್ಳೋ ಹಾಗಿಲ್ಲ. ಅದನ್ನ ಐದರ್ ಇಟ್ ಮಸ್ಟ್ ಡಿಸೆಮಿನೇಟ್ ಅಂದ್ರೇನು, ಹೊರಗಡೆ ಹಾಕ್ಬೇಕು, ಸೆಲ್ಲಿಂದ ಆಚೆ ಹಾಕ್ಬೇಕು ಆಸ್ ಎ ಕಾರ್ಬನ್ ಡೈಆಕ್ಸೈಡ್. ಹಾಗಾಗಿ ಆಸ್ ಅಂಡ್ ವೆನ್ ದೆರ್ ಈಸ್ ಅ ಆಕ್ಸಿಜನ್ ಪ್ರೆಸೆನ್ಸ್ ಇನ್ ದ chloroplast, otherwise mesophyll cell, Rubisco enzyme produces unwanted thing, that is 2-phosphoglycolate, which further undergo degradation and finally forms carbon dioxide. Okay, this is the useful thing in the presence of carbon dioxide. Rubisco enzyme ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಕಂಬೈನ್ ಆಗುತ್ತೆ, ನಮಗೆ 2 molecules of 3-PGA ಬರುತ್ತೆ, ಫೈನಲಿ ಗ್ಲೂಕೋಸು ಸಿಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ವೆಲ್ ಅಂಡ್ ಗುಡ್ ರಿಯಾಕ್ಷನ್. ಬಟ್ ಆಕ್ಸಿಜನ್ ಸಪ್ಲೈ ಆದಾಗ ನಮಗೆ ಟಾಕ್ಸಿಕ್ ಕಂಪೋನೆಂಟ್ ಬರುವಂಥದ್ದು, ಅದು ನಮಗೆ ಬೇಡದೇ ಇರುವಂಥದ್ದು. ಇದು ಯಾವಾಗ ಆಗುತ್ತೆ ಅಂತ ಕೇಳ್ತೀರಾ ನೀವು. ಈಗ ನಮ್ಗಂತೂ ಲೈಟ್ ರಿಯಾಕ್ಷನ್ ಗೊತ್ತಾಯ್ತು, ಡಾರ್ಕ್ ರಿಯಾಕ್ಷನ್ ಗೊತ್ತಾಯ್ತು. ಈ ಫೋಟೋ ರೆಸ್ಪಿರೇಷನ್ ಯಾವಾಗ ಆಗುತ್ತೆ ಮ್ಯಾಮ್ ಅಂತ ಕೇಳಿದ್ರೆ, ಅಫ್ಕೋರ್ಸ್ ದಿಸ್ ಇಸ್ ಇನ್ ದ ಆಬ್ಸೆನ್ಸ್ ಆಫ್ ಲೈಟ್. ಅದಕ್ಕೆ ಹೇಳೋದು ನೈಟ್ ಹೊತ್ತು ಮರದಡಿಗೆ ಹೋಗ್ಬೇಡಿ ಅಂತ ಹೇಳೋದನ್ನ ಕೇಳಿದ್ದೀರಾ ದೊಡ್ಡವರು? ದೊಡ್ಡವರಿಗೆ ಗೊತ್ತಿಲ್ಲ ಸೈಂಟಿಫಿಕ್ ವೇ ಅಲ್ಲಿ, ಬಟ್ ದೇ ಹ್ಯಾವ್ ಅ ನಾಲೆಜ್. ಏನಕ್ಕೆ ನಾಲೆಜ್? ಬಿಕಾಸ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಡ್ಯೂರಿಂಗ್ ದ ಈವ್ನಿಂಗ್ ಟೈಮ್. ನಮಗೆ ಕಾರ್ಬನ್ ಡೈಆಕ್ಸೈಡ್ ಹೆಲ್ಪ್ ಮಾಡುತ್ತಾ ಉಸಿರಾಟ ಮಾಡೋದಕ್ಕೆ? ಒಳ್ಳೆ ಬ್ರೀದಿಂಗ್ ಪ್ರಾಪರ್ಟಿ ಕೊಡುತ್ತಾ? ಇಲ್ಲ. ಅದು ನಮ್ಗೆ ಏನು ನಮ್ಮ ಹೆಲ್ತ್ಗೆ ಅಪ್ಸೆಟ್ ಆಗುವಂತ ಕಂಟೆಂಟ್ನೇ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಹಾಗಾಗಿ ನೈಟ್ ಟೈಮ್ ಅಲ್ಲಿ ಯು ಹ್ಯಾವ್ ನಾಟ್ ಸಿಟ್ ಅಂಡರ್ ದ ಟ್ರೀ. ಯೂಶುವಲಿ ನಾವು ಟ್ರೀ ಕೆಳಗಡೆ ಹೋಗಿ ಧ್ಯಾನ ಮಾಡ್ತೀನಿ ಅಂತೇಳಿ ನೀವು ಬುದ್ಧನ ತರ ಕುತ್ಕೊಳ್ಳೋ ಹಾಗಿಲ್ಲ. ಯಾವಾಗ? ಆಫ್ಟರ್ 6 o'clock ಅಥವಾ 7 o'clock. ಬಿಕಾಸ್ ಯಾವಾಗ, ಅದು ಒಂದು ಕಂಡೀಷನ್ ಇದೆ, ಅದೊಂದು ಸ್ಟಾರ್ ಮಾರ್ಕ್ ಇದೆ. ಎಲ್ಲ ಟೈಮಲ್ಲೂ ಅಲ್ಲ, ಯಾವಾಗ ಆಕ್ಸಿಜನ್ ಸಪ್ಲೈ ಮಿಸೋಫಿಲ್ ಸೆಲ್ ಅಲ್ಲಿ ಇದ್ದಾಗ ಮಾತ್ರ ನಮ್ಗೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇರುತ್ತೆ ಪ್ಲಾಂಟ್ಸ್ ಇಂದ. ಓಕೆ, ದಟ್ ಈಸ್ ಅ ಫೋಟೋ ರೆಸ್ಪಿರೇಷನ್ ಇವೆಂಟ್ ಇನ್ ಅ ಪ್ಲಾಂಟ್ ಸೆಲ್. ಅರ್ಥ ಆಗ್ತಿದ್ಯಾ? ಓಕೆ. ಸೊ ಇದು C3 ಪ್ಲಾಂಟ್ ಅಲ್ಲೂ ಆಗುತ್ತಾ ಮ್ಯಾಮ್? ಇಲ್ಲ C4 ಪ್ಲಾಂಟ್ ಅಲ್ಲಿ ಮಾತ್ರ ಆಗುತ್ತಾ? ಲೆಟ್ಸ್ ನೋ ಸ್ಟಡಿ ಹಿಯರ್. ಇನ್ ಅ C3 ಪ್ಲಾಂಟ್, some oxygen binds to the Rubisco, hence carbon dioxide fixation is decreased. ನಾನು ಹೇಳಿದಾಗ ಏನಾಯ್ತು, ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆಗೋದು ಕಂಪ್ಲೀಟ್ ಆಗಿ ನಿಲ್ ಆಗುತ್ತೆ ಆಕ್ಸಿಜನ್ ಸಪ್ಲೈ ಇದ್ದಾಗ. ಹಾಗಾಗಿ ಫಾಸ್ಫೋಗ್ಲಿಸರೇಟ್ ಅನ್ನೋದು ನಮಗೆ ವೆರಿ ಲೆಸ್ ಅಥವಾ ನೋ. ಆದ್ರೆ 2-phosphoglycolate ಪ್ರೊಡ್ಯೂಸ್ ಆಗುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ಈ ಪಾತ್ವೇನ ನಾವೇನ್ ಹೇಳ್ತೀವಿ, ಫೋಟೋ ರೆಸ್ಪಿರೇಷನ್ ಇನ್ ಅ C3 plants. ಅರ್ಥ ಆಗ್ತಿದ್ಯಾ? ಡೆಫಿನೇಷನ್ ಕೇಳಿದ್ರೆ ಫೋಟೋ ರೆಸ್ಪಿರೇಷನ್, ಡಿಫೈನ್ ಫೋಟೋ ರೆಸ್ಪಿರೇಷನ್ ಇನ್ ಅ C3 plant, oxygen bind to the Rubisco enzyme. The Rubisco enzyme bind with oxygen and forms 2 molecules of phosphoglycolate. This pathway is known as photorespiration ಅಂತ ಹೇಳಿ ಬರಿಬೇಕು. ಅರ್ಥ ಆಗ್ತಿದೆಯಾ? In case of C4 plant, look at here, photorespiration is does not occur because
they can increases carbon dioxide concentration at the enzyme site. ಆ ಕ್ರಾನ್ಸ್ ಅನಾಟಮಿ ಇರೋದ್ರಿಂದನೇ ಏನಾಯ್ತು, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ನ ಹೆಚ್ಚು ಮಾಡ್ಬೋದು, ಮಾಲಿಕ್ಯೂಲ್ ನ ಹೆಚ್ಚು ಮಾಡುತ್ತೆ. ಹಾಗಾಗಿ ಆಕ್ಸಿಜನ್ ಸಪ್ಲೈ ಟೋಟಲಿ ನಿಲ್ ಆಗುತ್ತೆ. ಆಗ ನಾವು ಈ ತರ ಫೋಟೋ ರೆಸ್ಪಿರೇಷನ್ ಇವೆಂಟ್ ಅನ್ನ ಇಲ್ಲಿ ನಾವು ನೋಡೋದಿಲ್ಲ, ಎಲ್ಲಿ ಮೇಜ್ ಅಲ್ಲಿ ಅಥವಾ ಶುಗರ್ ಕೇನ್ ಅಲ್ಲಿ ನೋಡೋದಿಲ್ಲ. ಹಾಗಾಗಿ ನಮ್ಗೆ ಈಲ್ಡ್ ಕೂಡ ಚೆನ್ನಾಗಿ ಬರುತ್ತೆ ಪ್ಲಾಂಟ್ಸ್ ಅಲ್ಲಿ, ಜೊತೆಗೆ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಇಟ್ ಲ್ಯಾಕ್ಸ್ ದ ಫೋಟೋ ರೆಸ್ಪಿರೇಷನ್ ಅಂಡ್ ಪ್ರೊಡಕ್ಟಿವಿಟಿ ಈಲ್ಡ್ಸ್ ಆರ್ ಬೆಟರ್ ಇನ್ C4 ಪ್ಲಾಂಟ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ಈ ತರ ಇರೋದ್ರಿಂದನೇ ಏನಾಗುತ್ತೆ, ಪ್ಲಾಂಟ್ ಶೋ ಟಾಲರೆನ್ಸ್ ಟು ಅ ಹೈಯರ್ ಟೆಂಪರೇಚರ್. ಅರ್ಥ ಆಗ್ತಿದ್ಯಾ? ಹಾಗಾಗಿನೇ ನಾವು ಇದನ್ನ ಮಲೆನಾಡಲ್ಲಿ ತಂದು ಗ್ರೋ ಮಾಡಕ್ಕಾಗಲ್ಲ, ಯಾವ್ದನ್ನ ಸ್ವೀಟ್ ಕಾರ್ನ್ ಅನ್ನ. ಎಲ್ಲಿ ಸ್ವಲ್ಪ ಟೆಂಪರೇಚರ್ ಹೈ ಇರಬೇಕು, ಆಲ್ಮೋಸ್ಟ್ ಆಲ್ 40 ಇರಬೇಕು. 40 ಇದ್ರೆ ಮಾತ್ರ ಏನಾಗುತ್ತೆ, ನಾವು ಈ ಪ್ಲಾಂಟ್ಸ್ ನ ಗ್ರೋ ಮಾಡ್ಬೋದು. ಡ್ರೈ ವೆದರ್ ಇದ್ರೆ ಮಾತ್ರ ಈ ಪ್ಲಾಂಟ್ಸ್ ಗಳು ಚೆನ್ನಾಗಿ ಗ್ರೋ ಆಗುತ್ತೆ, ಈಲ್ಡ್ ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ C3 ಅಂಡ್ C4. C3 ಅಲ್ಲಿ ಮಾತ್ರ ಫೋಟೋ ರೆಸ್ಪಿರೇಷನ್ ಆಗುತ್ತೆ, C4 ಅಲ್ಲಿ ಆಗಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಲೆಟ್ಸ್ ನೋ ಸಮ್ ಡಿಫರೆನ್ಸಸ್ ಬಿಟ್ವೀನ್ C3 ಪ್ಲಾಂಟ್ ಅಂಡ್ C4 ಪ್ಲಾಂಟ್ಸ್. ಪಾತ್ವೆಯಲ್ಲಿ ಡಿಫ್ರೆನ್ಸಸ್ ಕೂಡ ಇದೆ, ಪ್ಲಾಂಟ್ಸ್ ಅಲ್ಲೂ ಕೂಡ ಡಿಫ್ರೆನ್ಸಸ್ ಇದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಗೆ ಶಾರ್ಟ್ ಆನ್ಸರ್ಸ್ ಅಲ್ಲಿ ಕೇಳ್ತಾರೆ, ಇದನ್ನು ನೀಟಾಗಿ ಓದ್ಕೊಳ್ಳಿ. ಈ ಚಾಪ್ಟರ್ ಏನಿದೆ ಡೈರೆಕ್ಟ್ ಕ್ವಶನ್, ಇಲ್ಲಿ ಯಾವುದು ಇಂಡೈರೆಕ್ಟ್ ಕ್ವಶನ್ಸ್ ನ ಕೇಳೋದಿಲ್ಲ, ಕನ್ಫ್ಯೂಸಿಂಗ್ ಆಗೋ ತರದಲ್ಲಿ. ಹಾಗಾಗಿ ಈ ಚಾಪ್ಟರ್ ನ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಲೆಟ್ಸ್ ಲುಕ್ ಎಟ್ ಹಿಯರ್ C3 ಪ್ಲಾಂಟ್ಸ್ ಅಂಡ್ C4 ಪ್ಲಾಂಟ್. ಫೋಟೋಸಿಂಥಸಿಸ್ ಅಕರ್ಸ್ ಇನ್ ಮಿಸೋಫಿಲ್ ಸೆಲ್. ಎಲ್ಲಿ? C3 ಅಲ್ಲಿ. C4 ಅಲ್ಲಿ ಮಿಸೋಫಿಲ್ ಅಂಡ್ ಬಂಡಲ್ ಶೀಟ್ ಎರಡರಲ್ಲೇ ಆಗುತ್ತೆ. ಕ್ರಾನ್ಸ್ anatomy is absent. Crans anatomy is present. Ribulose bisphosphate is the primary carbon acceptor in C3 pathway. PEP, phosphoenol pyruvate, is the primary carbon acceptor in a C4 pathway. 3-PGA is the end product in a C3. OAA, oxaloacetic acid, is the end product, first stable product in a C3, C4 pathway. Okay, chloroplast are only one type, granule type ಅಲ್ಲಿ ಇರುತ್ತೆ. ಅದೇ C4 ಅಲ್ಲಿ chloroplast are dimorphic, granule in mesophyll and agranule in bundle sheath. ಹಾಗಾಗಿ ಏನಾಗುತ್ತೆ, ನಮಗೆ ಫೋಟೋ ರೆಸ್ಪಿರೇಷನ್ ಕೂಡ ಆಗೋದಿಲ್ಲ ಬಿಕಾಸ್ ಆಫ್ ದಿಸ್ anatomy. Okay, photo respiration loss is very high, but in C3, C4 pathway it is totally absent. High carbon dioxide compensation point can be observed in C3. Low carbon dioxide compensation point can be observed in C4 plants. Okay, optimum temperature for photosynthesis is about 25 degree. Look at here, ಟೆಂಪರೇಚರ್ ನಾನು ಹೇಳ್ದೆ ಅಲ್ವಾ, ಇಲ್ಲಿ ಏನಾಗಬೇಕು, 35 to 45 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಆಗ ಮಾತ್ರ ಫೋಟೋಸಿಂಥಸಿಸ್ ಪ್ರಾಪರ್ ಆಗಿ ಆಗ್ತಾ ಹೋಗುತ್ತೆ. ಎಲ್ಲಿ? C4 ಪ್ಲಾಂಟ್ಸ್ ಅಲ್ಲಿ. ಫೋಟೋಸಿಂಥೆಟಿಕಲಿ ಲೆಸ್ ಎಫಿಷಿಯಂಟ್ ಅಂಡ್ ಪ್ರೊಡಕ್ಟಿವಿಟಿ ಈಸ್ ಆಲ್ಸೋ ಲೋ. ಫಾರ್ ಎಕ್ಸಾಂಪಲ್ ರೈಸ್, ವೀಟ್, ಬೀನ್, ಪೊಟ್ಯಾಟೊ. ಈಗ ನೀವು ಭತ್ತದ ತೆನೆನ ನೋಡಿದ್ರೆ ಅದ್ರ ಶೇಪ್ ಎಷ್ಟಿರುತ್ತೆ, ಇಷ್ಟೇ ಚಿಕ್ಕದು ಅಲ್ವಾ. ವೀಟು, ಗೋಧಿದು ಕೂಡ ಇಷ್ಟೇ ಚಿಕ್ಕದು. ಪ್ರೊಡಕ್ಟಿವಿಟಿ ಎಷ್ಟಿದೆ ಇಲ್ಲಿ? ಇಷ್ಟೇ ಚಿಕ್ಕದಿರುತ್ತೆ. ಆದ್ರೆ ನಾವು ಕಂಪೇರ್ ಮಾಡಿದ್ರೆ ಸ್ವೀಟ್ ಕಾರ್ನ್ಗೆ ಮ್ಯಾಕ್ಸಿಮಮ್ ಅಲ್ವಾ, ಮ್ಯಾಕ್ಸಿಮಮ್ ಇರುತ್ತೆ. ಬಿಕಾಸ್ ಆಫ್ ಫೋಟೋಸಿಂಥೆಟಿಕಲಿ ಮೋರ್ ಎಫಿಷಿಯಂಟ್ ಅಂಡ್ ಪ್ರೊಡಕ್ಟಿವಿಟಿ ಇಸ್ ಆಲ್ಸೋ ಹೈ. ಹಾಗಾಗಿ ಮೇಸ್ ಇರ್ಬೋದು, ಶುಗರ್ ಕೇನ್ ಇರ್ಬೋದು, ಅಮೆರಾಂತ್ ಇರ್ಬೋದು, ಸಾರ್ಗಮ್ ಇರ್ಬೋದು, ರಾಗಿ, ಜೋಳ, ಇದೆಲ್ಲದೂ ಕೂಡ ಇದ್ರಲ್ಲೇ ಬರುತ್ತೆ. ಓಕೆನಾ? ಇಲ್ಲಿ ಒಂದು ಕ್ವಶನ್ಸ್ ಕೇಳ್ಬೋದು ನಿಮ್ಗೆ. ವೈ ಫೋಟೋಸಿಂಥೆಟಿಕಲಿ C3 plants are less efficient? Because of the photorespiration event in the C3 plant that loses the ATP, NADPH as well as the glucose production. That's why C3 plants are less efficient and also low productive in nature ಅಂತ ಹೇಳಿ ಆನ್ಸರ್ ಬರಿಬೇಕು. ಇದು ಕೂಡ ಶಾರ್ಟ್ ಆನ್ಸರ್ ಅಲ್ಲಿ ಕೇಳಬಹುದು.
let's finally glance here. Factors affecting photosynthesis. ಯಾವುದೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಫೋಟೋಸಿಂಥಸಿಸ್ಗೆ ನೋಡಿ. ಸಾರಿ, ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತಂದ್ರೇನು? ಪ್ಲಾಂಟ್ ಸೈಜ್ ಇರ್ಬೋದು, ಪ್ಲಾಂಟ್ ಗ್ರೋತ್ ಇರ್ಬೋದು, ಗ್ರೋತ್ ಹಾರ್ಮೋನ್ಸ್ ಇರ್ಬೋದು, ಓಕೆ, ಅಂಡ್ ದೆನ್ ಕಲರೇಷನ್ ಇರ್ಬೋದು. ದೋಸ್ ಆರ್ ಪ್ಲಾಂಟ್ ಇಂಟರ್ನಲ್ ಫ್ಯಾಕ್ಟರ್ಸ್. ಅಗೇನ್ ಜೀನ್ಸ್ ಇರ್ಬೋದು, ಹೆರಿಡಿಟರಿ ಕ್ಯಾರೆಕ್ಟರ್ಸ್ ಇರ್ಬೋದು, ಸ್ಪೀಶೀಸ್ ಇರ್ಬೋದು, ಅಂಡ್ ದೆನ್ ಜಿಯೋಗ್ರಫಿ ಪ್ಲಸ್, ಅಫ್ಕೋರ್ಸ್ ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಗೆ ಬರುತ್ತೆ, ಬಟ್ ಜಿಯೋಗ್ರಫಿ ಪ್ಲಸ್ ಜೀನ್ಸ್. ಓಕೆ, ದಿಸ್ comes under internal factor. In case of external factor, sunlight, temperature, water, wind, carbon dioxide, and oxygen. These are the external factors which play a major role in photosynthesis. Okay, look at here, light. As and when light intensity is increased, ಇಲ್ಲಿ ನೋಡಿ, ರ್ಯಾಪಿಡ್ ಆಗಿ ಅಥವಾ ಸ್ಟೇಬಲ್ ಆಗಿ ರೈಸ್ ಆಗ್ತಾ ಇದ್ದಾಗ ಏನಾಗುತ್ತೆ, ನಮಗೆ ಫೋಟೋಸಿಂಥಸಿಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಸ್ ಅಂಡ್ ವೆನ್ ಇನ್ಕ್ರೀಸ್ ಇನ್ ದ ಲೈಟ್ ಇಂಟೆನ್ಸಿಟಿ, ದ ಫೋಟೋಸಿಂಥಸಿಸ್ productivity is also increased, but after some time it is stable. ನೀವು 12 ಗಂಟೆ ಬಿಸಿಲಲ್ಲಿ ಹೋದ್ರೆ ಏನಾಗುತ್ತೆ, ಫೋಟೋಸಿಂಥಸಿಸ್ ಸ್ಟೇಬಲ್ ಆಗಿರುತ್ತೆ, ಎಲ್ಲೂ ಕೂಡ ಇನ್ಕ್ರೀಸ್ ಆಗಲ್ಲ. ಬಟ್ ಅದೇ ಈವ್ನಿಂಗ್ ಟೈಮ್ ಬರ್ತಾ ಹೋಗ್ತಾ ಇದ್ದಾಗೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಲೈಟ್ ಇಂಟೆನ್ಸಿಟಿ ಇನ್ಕ್ರೀಸಿಂಗ್ಲಿ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಲೈಟ್ ಜಾಸ್ತಿ ಆಯ್ತು ಅಂತಂದ್ರೆ ಫೋಟೋಸಿಂಥಸಿಸ್ ಕೂಡ ಜಾಸ್ತಿ ಆಯ್ತು. ಹಾಗಾಗಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಲೈಟ್. ದೆನ್ ಕಾರ್ಬನ್ ಡೈಆಕ್ಸೈಡ್ ಫ್ಯಾಕ್ಟರ್, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್. Carbon dioxide concentration is very low in the atmosphere. ಎಷ್ಟಿರಬೇಕು? 0.03 to 0.04% ಅಷ್ಟಿರಬೇಕು. If it is increased more than 0.5%, it increases in carbon dioxide fixation rates. Beyond this level, it becomes damaging over longer period. ಯಾವುದಕ್ಕೆ ಅಫೆಕ್ಟ್ ಆಗುತ್ತೆ? ಪ್ಲಾಂಟ್ ಮಿಸೋಫಿಲ್ಗೆ ಅಫೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸ್ಟೋಮಾ ನೋಡ್ತಿದಿರಲ್ವಾ, ಅಂಡರ್ ಸರ್ಫೇಸ್ ಅಲ್ಲಿ ಇರುವಂತದ್ದು, ಲೀಫ್ ಅಲ್ಲಿ ಕೆಳಗಡೆ ಭಾಗದಲ್ಲಿ ವೆಂಟ್ರಲ್ ಸೈಡ್ ಅಲ್ಲಿ ಸ್ಟೋಮಾ ಇರುತ್ತೆ, ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಎಂಟ್ರಿ ಆಗುತ್ತೆ. ಇದು ಯಾಕಂದ್ರೆ ಗ್ಯಾಸ್ ಫಾರ್ಮೇಶನ್ ಅಲ್ಲಿ ಇರುತ್ತೆ. ಹಾಗಾಗಿ ಗ್ಯಾಸ್ ಎಕ್ಸ್ಚೇಂಜ್ ಆಗ್ಬೇಕು ಅಂದ್ರೆ ಎಲ್ಲಾಗ್ಬೇಕು? ಸ್ಟೋಮಾ, ಥ್ರೂ ಸ್ಟೋಮಾ. ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಎಂಟರ್ ಆದಾಗ ಫೈನಲಿ ನಮಗೆ ವಾಟರ್ ಮತ್ತೆ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಯಾವಾಗ ಈ ಕಾನ್ಸಂಟ್ರೇಷನ್ ಬಿಯಾಂಡ್ ದಿಸ್ ಲೆವೆಲ್ ಆಯ್ತು, ಫೋಟೋಸಿಂಥಸಿಸ್ ವಿಗರಸ್ ಆಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ಲಾಂಟ್ಗೂ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆಪ್ಟಿಮಮ್ ಕಾನ್ಸಂಟ್ರೇಷನ್ ಎಷ್ಟು? 0.03 to 0.04%, ಅದರ್ವೈಸ್ up to 0.05%. Okay. Then temperature. We already discussed in a difference. 25 degrees Celsius and then 35 to 45 degrees Celsius. But the C4 plants respond to higher temperature and show higher rate of photosynthesis. C3 plants only adaptive at 25 degrees Celsius, much lower temperature. So here the temperature optimum level, it is totally depends on their habitat. Habitat ಅಂದ್ರೇನು? ಅದರ ಲೊಕ್ಯಾಲಿಟಿ, ರೀಜನ್ ಎಲ್ಲಿರುತ್ತೆ, ಯಾವ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇದೆ, ಅದ್ರ ಮೇಲೆ ಟೆಂಪರೇಚರ್ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಟ್ರಾಪಿಕಲ್ ಪ್ಲಾಂಟ್ಸ್ ಹ್ಯಾವ್ ಅ ಹೈಯರ್ ಟೆಂಪರೇಚರ್ ಫಾರ್ ಆಪ್ಟಿಮಮ್ ಪರ್ಪಸ್ ದ್ಯಾನ್ ದ ಪ್ಲಾಂಟ್ಸ್ ಅಡಾಪ್ಟೆಡ್ ಟು ಟೆಂಪರೇಟ್. ಟೆಂಪರೇಟ್ ಅಂದ್ರೇನು? ಟೆಂಪರೇಚರ್ ವೇರಿಯೇಷನ್ ಆಗುವಂತ ಕಂಡೀಷನ್. ಅರ್ಥ ಆಗ್ತಿದೆಯಾ? ಹಾಗಾಗಿ ಪ್ರೊಡಕ್ಟಿವಿಟಿ ಎಲ್ಲಿ ಜಾಸ್ತಿ ಇರುತ್ತೆ ಅಥವಾ ಫೋಟೋಸಿಂಥಸಿಸ್ ರೇಟ್ ಎಲ್ಲಿ? ಟ್ರಾಪಿಕಲ್ ಅಂದ್ರೆ ಒಂದು ರೇಂಜ್ ಇರುತ್ತೆ, ಸೆಟ್ ಆಫ್ ರೇಂಜ್ ಅಲ್ಲಿ ಇಲ್ಲಿ ನಾವು ಆಪ್ಟಿಮಮ್ ಫೋಟೋಸಿಂಥಸಿಸ್ ನ ನೋಡ್ತಾ ಹೋಗ್ಬೋದು. ದೆನ್ ಲಾಸ್ಟ್ ಇಸ್ ವಾಟರ್. ಲುಕ್ ಎಟ್ ಹಿಯರ್, ವಾಟರ್ ಸ್ಟ್ರೆಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಫೋಟೋಸಿಂಥಸಿಸ್ ರೇಟ್. ಯಾವಾಗ ನೀವು ವಾಟರ್ ಸಪ್ಲೈನ ಕಡಿಮೆ ಮಾಡ್ತೀರಿ,
ಲೀಫ್ ಏನ್ ಮಾಡುತ್ತೆ, ಇರೋ ಬರೋ ವಾಟರ್ನೆಲ್ಲ ಲಾಸ್ ಆಗ್ಬಿಡುತ್ತೆ ಅಂತ ಹೇಳಿ ವಿಲ್ಟ್ ಆಗುತ್ತೆ. ವಿಲ್ಟ್ ಅಂದ್ರೇನು, ಕಂಪ್ಲೀಟ್ ಆಗಿ ಡ್ರೈ ಆಗಕ್ ಸ್ಟಾರ್ಟ್ ಆಗುತ್ತೆ. ಆ ಡ್ರೈ ಆಗೋದನ್ನ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಶ್ರಿಂಕ್ ಆಗುತ್ತೆ. ಇದು ನೇಚರಲಿ ಅಡಾಪ್ಟಿವಿಟಿ ಅಂತ ಹೇಳ್ತೀವಿ, ಆಯ್ತಾ. ಈ ಶ್ರಿಂಕ್ ಆಗೋದೇನು, ಸ್ವಲ್ಪ ಸ್ವಲ್ಪ ಉಳ್ಕೊಂಡಿರುತ್ತೆ ವಾಟರ್ನ, ಕಂಪ್ಲೀಟ್ ಆಗಿ ಈ ತರ ಹರಡ್ಕೊಂಡಿದ್ರೆ ವಾಟರ್ ಲಾಸ್ ಆಗುತ್ತೆ. ಸೊ ವಾಟರ್ ಲಾಸ್ ಅನ್ನ, ಸ್ಟ್ರೆಸ್ ಅನ್ನ ಅವಾಯ್ಡ್ ಮಾಡ್ಬೇಕು ಅಂತ ಅಂದಾಗ ಏನಾಗುತ್ತೆ, ಸ್ಟೋಮಾ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಕ್ಲೋಸ್ ಆಯ್ತು. ಕಂಪ್ಲೀಟ್ ಆಗಿ ಸ್ಟೋಮಾ ಕ್ಲೋಸ್ ಆಗುತ್ತೆ ಅಂದ್ರೇನು, ಕಾರ್ಬನ್ ಡೈಆಕ್ಸೈಡ್ ಎಂಟ್ರಿ ಇಲ್ಲ ಅಲ್ವಾ. ಹಾಗಾಗಿ ವಾಟರ್ ಸ್ಟ್ರೆಸ್ ಕ್ಲೋಸಸ್ ಟು ಸ್ಟೊಮೆಟಾ, ಹೆನ್ಸ್ ರೆಡ್ಯೂಸ್ಡ್ ಕಾರ್ಬನ್ ಡೈಆಕ್ಸೈಡ್ ಅವೈಲೇಬಿಲಿಟಿ ಅಂಡ್ ದೆರ್ ಈಸ್ ನೋ ಫೋಟೋಸಿಂಥಸಿಸ್. ಅದಕ್ಕೆ ಏನಾಗುತ್ತೆ, ಚೆನ್ನಾಗಿ ನೀರ್ ಹಾಕ್ಬೇಕು. ಯಾಕೆ, ರೀಸನ್ ಸ್ಟೋಮಾ ಕ್ಲೋಸ್ ಆಯ್ತು ವಾಟರ್ ಸ್ಟ್ರೆಸ್ ಇಂದ. ಸ್ಟೋಮಾ ಕ್ಲೋಸ್ ಆಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ಎಂಟ್ರಿ ಇಲ್ಲ, ದರ್ ಈಸ್ ನೋ ಪ್ರೊಡಕ್ಷನ್ ಆಫ್ ಗ್ಲೂಕೋಸ್. ಹಾಗಾಗಿ ವಾಟರ್ ಸ್ಟ್ರೆಸ್ ಆಲ್ಸೋ ವಿಲ್ಟ್ಸ್ ದ ಲೀವ್ಸ್, thus reduce the surface area of the leaves and their metabolic activity. ಹಾಗಾಗಿ ಚೆನ್ನಾಗಿ ವಾಟರಿಂಗ್ ಆಗಿರೋ ಪ್ಲಾಂಟ್ಸ್ ಏನ್ ಮಾಡುತ್ತೆ, ಈಲ್ಡನ್ನು ಕೂಡ ಚೆನ್ನಾಗಿ ತೋರಿಸುತ್ತೆ, ಗ್ರೋತ್ ಅನ್ನು ಕೂಡ ಚೆನ್ನಾಗಿ ತೋರಿಸುತ್ತೆ. ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ನಾವಿಲ್ಲಿ ನೆನ್ಪಿಟ್ಕೊಳ್ಳಿ, ದೀಸ್ ಆರ್ ಅ ಎಂಟೈರ್ ಸಿನಾರಿಯೋ ಇನ್ ಹೈಯರ್ ಪ್ಲಾಂಟ್ಸ್, ನಾಟ್ ಇನ್ ಲೋಯರ್ ಆಲ್ಗೆ. ಆಲ್ಗೆಯಲ್ಲಿ ಇಲ್ಲ, ಅಫ್ಕೋರ್ಸ್ ಫೋಟೋಸಿಂಥಸಿಸ್ ಆಗುತ್ತೆ, ಬಟ್ ಇಷ್ಟು ಆರ್ಗನೈಸ್ಡ್ ಲೆವೆಲ್ ಅಲ್ಲಿ ಆಗೋದಿಲ್ಲ. ಓಕೆನಾ. ಫೈನಲಿ one factor is also affected here. This factor is referred as a limiting factor. This limiting factor was discovered or stated by a scientist, Blackman's law of limiting factor. He discovered this point in 1905. 1905 ಇದನ್ನ ಹೇಳ್ತಾರೆ. ಯಾರು, ಬ್ಲಾಕ್ಮನ್ಸ್. ಅವ್ರೇನ್ ಹೇಳ್ತಾರೆ, ನೀವು ಆಪ್ಟಿಮಮ್ ಟೆಂಪರೇಚರ್, ಆಪ್ಟಿಮಮ್ ಲೈಟ್, ಆಪ್ಟಿಮಮ್ ಕಾರ್ಬನ್ ಡೈಆಕ್ಸೈಡ್, ಆಪ್ಟಿಮಮ್ ವಾಟರ್ ಇದ್ರೂ ಕೂಡ ಪ್ಲಾಂಟ್ ಡು ನಾಟ್ ಶೋ ಎನಿ ಫೋಟೋಸಿಂಥಸಿಸ್ ರೇಟ್. ಅದನ್ನ ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಬಿಕಾಸ್ ಸೇ ಫಾರ್ ಎಕ್ಸಾಂಪಲ್, ಪ್ಲಾಂಟ್ ವಿತ್ ಎ ಗ್ರೀನ್ ಲೀಫ್, ಪಿಗ್ಮೆಂಟ್ ಚೆನ್ನಾಗಿದೆ, ಆಪ್ಟಿಮಮ್ ಲೈಟ್ ಚೆನ್ನಾಗಿದೆ, 12 ಗಂಟೆ ಬಿಸಿಲು, 9 o'clock ಇಂದ 12 o'clock, ಸಪೋಸ್ ಸೇಫ್ 7 o'clock ಇಂದ 12 o'clock ತನಕ ಕೂಡ ಆಪ್ಟಿಮಲ್ ಲೈಟ್ ಇದೆ, and carbon dioxide may not photosynthesize in a very low temperature. So this is a deciding factor. Yaudu, temperature 25 or 35 to 45. Temperature is the main key role for photosynthesis. If optimal temperature is given, it will start photosynthesis. That's why ಇಲ್ಲೇನ್ ಹೇಳ್ತೀವಿ ನಾವು, ಇದನ್ನ ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಬಯೋಕೆಮಿಕಲಿ ಲಿಮಿಟಿಂಗ್ ಫ್ಯಾಕ್ಟರ್ ಯಾವುದಕ್ಕೆ, ಟೆಂಪರೇಚರ್. ಅರ್ಥ ಆಗ್ತದ್ಯಾ. ಸೇ ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನೀವು ನಿಮ್ಮ ಕ್ಲಾಸಲ್ಲಿ ಅಥವಾ ಎಂಟೈರ್ ಗ್ರೂಪ್ ಅಲ್ಲಿ ಇವತ್ತಿನ ತನಕ ನಿಮ್ಗೆ ಎಲ್ಲಾ ಫೆಸಿಲಿಟಿನೂ ಪ್ರೊವೈಡ್ ಮಾಡಿದ್ದಾರೆ. ಪೆನ್ ಇದೆ, ಪೆನ್ಸಿಲ್ ಇದೆ, ಚೆನ್ನಾಗಿರೋ ನೋಟ್ಬುಕ್ ಇದೆ, ಚೆನ್ನಾಗಿರೋ ಟೆಕ್ಸ್ಟ್ ಬುಕ್ ಇದೆ, ಚೆನ್ನಾಗಿರೋ ಬೋರ್ಡ್ಸ್ ಇದೆ, ಬಟ್ ಸ್ಟಿಲ್ ಯು ಆರ್ ನಾಟ್ ಡೂಯಿಂಗ್ ಎನಿ ಪ್ರೊಡಕ್ಟಿವ್ ಆಕ್ಷನ್. ಪ್ರೊಡಕ್ಟಿವ್ ಏನು, ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳೋದಿರ್ಬೋದು, ಅಥವಾ ಆ ಮಾರ್ಕ್ಸ್ ಇಂದ ನಮಗೆ ಒಳ್ಳೆ ಕಾಲೇಜ್ ಸಿಗೋದಿರ್ಬೋದು. ಅದನ್ನ ನಾವೇನ್ ಹೇಳ್ತೀವಿ, ಎಟ್ ದಿಸ್ ಪಾಯಿಂಟ್ ನಿಮ್ಮ ಸ್ಟೂಡೆಂಟ್ ಲೈಫ್ ಅಲ್ಲಿ ಇದನ್ನ ನಾವು ಪ್ರೊಡಕ್ಟಿವ್ ಅಂತ ಹೇಳ್ತೀವಿ ಅಲ್ವಾ. ಎಲ್ಲದನ್ನು ಪ್ರೊವೈಡ್ ಮಾಡಿದ್ದಾರೆ ತಂದೆ ತಾಯಿ, ಒಳ್ಳೆ ಬಟ್ಟೆ, ಒಳ್ಳೆ ಕಾಲೇಜ್, ಒಳ್ಳೆ ಫೆಸಿಲಿಟಿ ಎಲ್ಲದನ್ನು ಪ್ರೊವೈಡ್ ಮಾಡಿದ್ದಾರೆ. ಈವನ್ ಕಾಲೇಜಸ್ ಕೂಡ ಚೆನ್ನಾಗಿರೋ ಲೆಕ್ಚರ್ಸ್ನೇ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಯು ಆರ್ ಲ್ಯಾಕಿಂಗ್. ಯಾಕೆ ಲ್ಯಾಕಿಂಗ್ ಇಲ್ಲಿ, ಪ್ಲಾಂಟ್ಸ್ ಅಲ್ಲಿ ಆದ್ರೆ ಟೆಂಪರೇಚರ್, ಬಟ್ ಲ್ಯಾಕಿಂಗ್ ನಿಮ್ಮಲ್ಲಿ ಅಥವಾ ಬೇರೆ ಕಂಡೀಷನ್ ಅಲ್ಲಿ ಅಂತ ಆದ್ರೆ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಒಂದು, ಅಥವಾ ಫಿಯರ್ ಆಫ್ ನೋಯಿಂಗ್ ಅನ್ಥಿಂಗ್, ಅಂದ್ರೆ ಫಿಯರ್ ಆಫ್ ಏನು, ನನ್ಗೇನು ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಭಯ ಇರ್ಬೋದು, ಅಥವಾ ಅಯ್ಯೋ ಬಿಡೋ ಅನ್ನೋ ಒಂದು ನೆಗ್ಲೆಕ್ಟ್ ಇರ್ಬೋದು. ಇದನ್ನೆಲ್ಲ ದಯವಿಟ್ಟು ಲಿಮಿಟಿಂಗ್ ಫ್ಯಾಕ್ಟರ್ ಆಗಿ ಮಾಡ್ಕೋಬೇಡಿ, ಬ್ಲಾಕ್ಮನ್ಸ್ ಹೇಳಿರೋ ತರ. ಸೊ ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಫಸ್ಟ್ ಸ್ವಲ್ಪ ಕಷ್ಟ ಆಗ್ಬೋದು, ಟರ್ಮಿನಾಲಜೀಸ್ ಎಲ್ಲ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನೀವು ಅದನ್ನ ಚೆನ್ನಾಗಿ ಗ್ಲಾನ್ಸ್ ಮಾಡ್ತಾ ಬಂದ್ರೆ ದಿಸ್ ಲಿಮಿಟಿಂಗ್ ಫ್ಯಾಕ್ಟರ್ ವಿಲ್ ಬಿ ದ ನಥಿಂಗ್ ಫಾರ್ ಯು ಅಲ್ವಾ. ಎಲ್ಲರೂ ಮಾಡ್ತಾರೆ, ನಿಮ್ಗೆ ಯಾಕೆ ಮಾಡಕ್ ಆಗಲ್ಲ, ಬಿಕಾಸ್ ಆಫ್ ದಿಸ್ ನೆಗ್ಲಿಜಿಯನ್ಸಿ. ಹಾಗಾಗಿ ಐ ಹೋಪ್
ಯು ಪೀಪಲ್ ಆರ್ ವೆರಿ ಗುಡ್. ಯಾಕಂದ್ರೆ ನೀವು ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತೀರಿ, ಅಟೆಂಟಿವ್ ಆಗಿ ಕ್ಲಾಸಸ್ ಕೇಳ್ತೀರಿ. ಸೊ ದೆರ್ ಈಸ್ ನೋ ಪಾಯಿಂಟ್ ಆಫ್ ಎಟ್ ಆಲ್. ನಾನು ಜಸ್ಟ್ ಎಕ್ಸಾಂಪಲ್ ಹೇಳಿದೆ, ಯಾರು ಪರ್ಸನಲಿ ಫೀಲ್ ಆಗಬೇಡಿ. ಓಕೆ, ಯು ಆರ್ ವೆರಿ ಗುಡ್ ಇನ್ ಯುವರ್ ಎವ್ರಿಥಿಂಗ್. ಓಕೆ, so this is about the factors affecting photosynthesis, and this is also very important for MCQ. ಬ್ಲಾಕ್ಮನ್ಸ್ ಲಾನ ಕೇಳ್ತಾರೆ ಅಥವಾ ಇಯರ್ ನ ಕೇಳ್ತಾರೆ, ಯಾವ ಇಯರ್ ಅಲ್ಲಿ ಇದನ್ನ ಪ್ರಪೋಸ್ ಮಾಡಿದ್ರು ಅಂತ ಕೂಡ ಕೇಳ್ತಾರೆ. ಇದನ್ನು ಟಿಕ್ ಮಾಡ್ಕೊಳ್ಳಿ. So dear students, this is about the chapter, this is about the content. This chapter is very important for exam point of view in board exam as well as CET exam. ಬೋರ್ಡ್ ಎಕ್ಸಾಮ್ ಅಲ್ಲಿ ನೀವು ಈಸಿಯಾಗಿ 8 to 12 ಮಾರ್ಕ್ಸ್ ನ ಗೇನ್ ಮಾಡ್ಬೋದು, ಆಯ್ತಾ. ಸೊ CET ಅಲ್ಲಿ ಅಫ್ಕೋರ್ಸ್ 6 to 8 ಮಾರ್ಕ್ಸ್ ಬಂದೇ ಬರುತ್ತೆ. ಹಾಗಾಗಿ ಟುಮಾರೋ ನಾವು ಕ್ವಶನ್ ಅಂಡ್ ಆನ್ಸರ್ ಆರ್ MCQ ನ ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ attentive involvement. Thank you so much, dear students. Thank you once again.